7:30 ಅಲ್ಲ? ಆಯ್ತು ಆಯ್ತು. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷು ವಿದ್ಯಸ್ವರಾಟ್ ತೇನೇ ಬ್ರಹ್ಮ ಹೃದಾಯ ಆದಿ ಕವಯೇ ಮುಷ್ಯಂತಿ ಯಂ ಸೂರಯಾಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಯಃ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಾಃ ಪೂರ್ಣ ಆನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಮ್ಮಹಂತಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಾ ಪ್ರದಿಶ ಸುದೃಶನ್ನ ಜಯ ಜಯ. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಂ ಉದೀರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪ್ರಪಂಚ ಅತ್ಯದ್ಭುತವಾದದ್ದು. ಎಲ್ಲಿ ಏನಿದೆ ಅಂತ ನಮಗೆ ಗೊತ್ತಿರುವುದಿಲ್ಲ. ಭಾಗವತ ನಮಗೆ ಅದನ್ನು ತಿಳಿಸಿತು. ಒಂದರೊಳಗೆ ಒಂದು ತುಂಬಿಕೊಂಡಿರ್ತದೆ, ಅದರೊಳಗೆ ಮತ್ತೊಂದು ವಸ್ತು ಇರ್ತದೆ. ಅದನ್ನು ನಾವು ಪಡೆಯಬೇಕು ಹೇಗೆ? ಅದನ್ನು ಮೊಟ್ಟ ಮೊದಲು ತೋರಿಸಿಕೊಟ್ಟದ್ದು ಶ್ರೀಮದ್ ಭಾಗವತ. ಹಾಲಿನಲ್ಲಿ ಏನಿಲ್ಲ, ಎಲ್ಲ ತುಂಬಿದೆ. ಮೊಸರು ಇದೆ, ಬೆಣ್ಣೆ ಇದೆ, ತುಪ್ಪ ಇದೆ. ನೋಡುವಾಗ ಬರೀ ಹಾಲು. ಅದನ್ನು ಕಾಸಿ ಹೆಪ್ಪು ಹಾಕಿದರೆ ಮೊಸರಾಗ್ತದೆ, ಅದನ್ನು ಕಡೆದರೆ ಬೆಣ್ಣೆ ಬರ್ತದೆ, ಅದನ್ನು ಕಾಸಿದರೆ ತುಪ್ಪ ಆಗ್ತದೆ. ಅದು ಪ್ರಯೋಗ ನಾವು ಮಾಡಿದಾಗ ಗೊತ್ತಾಗುತ್ತೆ ಹೊರತು ಅಲ್ಲಿವರೆಗೆ ಗೊತ್ತಾಗುವುದಿಲ್ಲ. ಹಾಗೆಯೇ ಪೃಥು ಮಹಾರಾಜರು ಈ ಭೂಮಿಯನ್ನು ಕಡೆದರೆ ಏನು ಬಂತು? ಎಲ್ಲ ಅಪೂರ್ವ ವಸ್ತುಗಳು ಬಂತು. ಅದೇ ರೀತಿ ಸಮುದ್ರದಲ್ಲಿ ಒಳಗೆ ತುಂಬಿದ ವಸ್ತುವನ್ನು ಹೇಗೆ ಪಡೆಯಬೇಕು ಅದನ್ನು ತೋರಿಸಿದ ಘಟ್ಟ ಸಮುದ್ರ ಮಥನ. ಇದು ಅಪೂರ್ವವಾದ ಘಟ್ಟ. ಸಮುದ್ರದಲ್ಲಿ ಮುಳುಗಿದವರಿದ್ದಾರೆ, ಸಮುದ್ರದಲ್ಲಿ ಆಚೆ ಹಡಗಿನಲ್ಲಿ ಪ್ರಯಾಣ ಮಾಡಿದವರಿದ್ದಾರೆ. ಆದರೆ ಸಮುದ್ರದ ಒಳಗೆ ಏನಿದೆ ಅಂತ ತಿಳ್ಕೊಂಡವರು ಯಾರು? ಅದಕ್ಕೆ ಒಳ್ಳೆಯ ಉದಾಹರಣೆ ಶ್ರೀಮದ್ ಭಾಗವತ ಹೇಳಿದ್ದು ಮಥನ, ಕ್ಷೀರ ಸಮುದ್ರದ ಮಥನದ ಕಥೆಯನ್ನು ನಮಗೆ ತಿಳಿಸಿದೆ. ಇಂದ್ರ ಆನೆಯ ಮೇಲೆ ಕೂತು ಪ್ರಯಾಣ ಮಾಡ್ತಿದ್ದ. ಅದೇನು ಹೊಸ ವಿಷಯ ಏನೂ ಅಲ್ಲ, ಯಾವಾಗಲೂ ಪ್ರಯಾಣ ಮಾಡ್ತಲೇ ಇರ್ತಾನೆ. ಆದರೆ ಇವತ್ತೊಂದು ಮಾತ್ರ ಅಪೂರ್ವವಾದ ಒಂದು ಘಟನೆ ನಡೆಯಿತು. ಇಂದ್ರ ಅಂದರೆ ಯಾವ ಇಂದ್ರ? ಇವತ್ತಿನ ಪುರಂದರ ಇಂದ್ರ ಅಲ್ಲ, ಮಂದ್ರದ್ಯುಮ್ನ ಅನ್ನುವ ಇಂದ್ರ ಆ ಪದವಿಯನ್ನು ಆಳ್ತಿದ್ದ. ಅವಾಗ ಚಾಕ್ಷುಷ ಮನ್ವಂತರ ಅದು. ಈಗ 7ನೇ ಮನ್ವಂತರದಲ್ಲಿ ನಾವಿದ್ದೇವೆ. ಪುರಂದರ ಇಂದ್ರ ಪದವಿಯನ್ನು ಆಳುವವ. ಅವತ್ತಿನ ಮನ್ವಂತರದಲ್ಲಿ ಮಂದ್ರದ್ಯುಮ್ನ ಅನ್ನತಕ್ಕಂಥವನು ಇಂದ್ರ ಪದವಿಯನ್ನು ಆಳ್ತಿದ್ದ. ಆನೆಯ ಮೇಲೆ ಪ್ರಯಾಣ ಮಾಡ್ತಿದ್ದ.
ಆನೆ ಅಂದರೆ ಹುಚ್ಚು ಆನೆ. ಇಂದ್ರ ಪ್ರಯಾಣ ಮಾಡುವ ಆನೆ ಹೇಗಿರ್ಬೋದು ನೀವು ಲೆಕ್ಕಾಚಾರ ಮಾಡಿ. ಸಹಜವಾಗಿಯೇ ಹುಚ್ಚು. ಇಂದ್ರ ಕೂತಾಗ ಸರಿ ಇರ್ತದೆ, ಇಂದ್ರ ಇಳಿದ್ರೆ ಕೇಳೋದಿಲ್ಲ. ನಮ್ದೆಲ್ಲ ತಿರುಗಮುರುಗ, ನಾವು ಕೂತ್ರೆ ಹುಚ್ಚು ಹಿಡಿತದೆ, ಇಂದ್ರ ಕೂತ್ರೆ ಹುಚ್ಚು ಇಳಿತಿತ್ತು. ಅದಕ್ಕೆ ಇಂದ್ರ ಮಾತ್ರ ಕೂಡಬಹುದಾಗಿರ್ತಕ್ಕಂತಹ ಆನೆ. ಕೆಲವು ಗಾಡಿ ಕೆಲವರು ಮಾತ್ರ ಓಡಿಸ್ಬೋದು, ಪರ್ಸನಲ್ ಅಂತ. ಹಾಗೆಯೇ ಇದು ಪರ್ಸನಲ್, ಅದು ಇಂದ್ರದ್ದು. ಅವನು ಆನೆಯ ಮೇಲೆ ಕೂತು ಹೋಗ್ತಿದ್ದ. ಪುರಾಣ ಹೇಳ್ತದೆ, ಉನ್ಮತ್ತಃ ಗಜಃ ಅಂತ ಹೇಳ್ತಾರೆ. ಅದರಲ್ಲಿ ಮಂದ್ರದ್ಯುಮ್ನ ಪ್ರಯಾಣ ಮಾಡ್ತಿದ್ದ. ಎದುರಿಗೆ ಅವನ ಗುರುಗಳು, ಪಾಠ ಹೇಳಿದ ಗುರುಗಳು ದುರ್ವಾಸರು ಬಂದರು. ಅದು ಯಾರೋ ಹೇಳಿ ಬಂದದ್ದಲ್ಲ, ಆಕಸ್ಮಿಕವಾದದ್ದು. ಅಂದರೆ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಆದದ್ದು. ದುರ್ವಾಸರು ಶಬ್ದನೇ ಚೆನ್ನಾಗಿದೆ. ಅದು ದುರ್ವಾಸ ಅಂತಂದರೆ ಯಾರ ಜೊತೆಗೆ ವಾಸ ಕಷ್ಟ ಅವನಿಗೆ ದುರ್ವಾಸಾಹ ಅಂದ. ಏನ ಸಹ ವಾಸಃ ದುಷ್ಟಃ, ಅದು ದುರ್ವಾಸಾಹ ಅಂತ. ದುರ್ವಾಸರನ್ನು ಗೆದ್ದವರು ಕೆಲವರೇ, ಎಲ್ರಿಗೂ ಗೆಲ್ಲಲಿಕ್ಕಾಗಲಿಲ್ಲ. ಕುಂತಿ ದುರ್ವಾಸರನ್ನು ಗೆದ್ದಿದ್ದಾಳೆ. ಚಿಕ್ಕ ಹುಡುಗಿಯಾಗಿದ್ದಾಗ ವರ್ಷವಿಡೀ ಚಾತುರ್ಮಾಸ್ಯದ ಸೇವೆಯನ್ನು ಮಾಡಿ ದುರ್ವಾಸರಿಂದ ಸಹಿ ಅನಿಸಿಕೊಂಡು ಕುಂತಿ ವರವನ್ನು ಪಡೆದದ್ದು, ಮಂತ್ರೋಪದೇಶ ಪಡೆದದ್ದು. ದಿವ್ಯ ಮಂತ್ರ ಅಂದರೆ ಸುಮ್ಮನೆ ಮಂತ್ರ ಅಲ್ಲ, ಮಂತ್ರ ಜಪ ಮಾಡಿದರೆ ಫಲ ಬರಲೇಬೇಕು. ಹಾಗೆ ದುರ್ವಾಸರನ್ನು ಒಲಿಸಿಕೊಂಡಿದ್ರು. ರಾಮದೇವರು ದುರ್ವಾಸರನ್ನು ಗೆದ್ದವರು. ಹಾಗೆಯೇ ದುರ್ವಾಸರು ಬಂದರೆ ಮಂದ್ರದ್ಯುಮ್ನ ಸೋತ ಅಂತ. ದುರ್ವಾಸರು ಖುಷಿಯಾಯಿತು. ತನ್ನ ಕೈಯಲ್ಲಿರ್ತಕ್ಕಂತಹ ಅಪೂರ್ವವಾದ ಮಾಲಿಕೆಯನ್ನು ಕೊಟ್ಟರು ಮಂದ್ರದ್ಯುಮ್ನನಿಗೆ ಅಂತ. ಕೊಡುವುದು ಅಂದರೆ ಕೊಡುವುದಲ್ಲ, ತೆಗೆದು ಬಿಸಾಡಿದರು. ಯಾಕಂತಂದರೆ ಆನೆಯ ಮೇಲೆ ಕೂತವನಿಗೆ ಕೆಳಗಿದ್ದವರು ಕೊಡದೆ ಹಾಗೆ. ಇಲ್ಲದ್ರೆ ಆನೆ ಸಿಕ್ಕಿದ್ರೆ ನೋಡಿ ನೀವು, ಕೂತವನಿಗೆ ಏನಾದರೂ ಕೊಡ್ಲಿಕ್ಕಾಗುತ್ತಾ ಅಂತ. ಆನೆಯ ಮೇಲೆ ಕೂತ ಮಂದ್ರದ್ಯುಮ್ನ ಕಡೆಗೆ ದುರ್ವಾಸರು ಮಾಲೆಯನ್ನು ಹಾಕಿದರು, ಕಳಿಸಿಕೊಟ್ರು, ಬಿಸಾಡಿದರು. ಅದು ಮಾಲೆ ಅಂದರೆ ಭಗವಂತನಿಗೆ ಅರ್ಪಿತವಾದ ಮಾಲೆ. ಕೆಲವು ಪುರಾಣ ಹೇಳ್ತದೆ ದುರ್ವಾಸರೇ ಹಾಕ್ಕೊಂಡಿದ್ರಂತೆ, ಪ್ರಸಾದ ಅಂತ ಶಿಷ್ಯನಿಗೆ ಕೊಟ್ಟರು. ಅದು ಏನೇನೋ ಮಾಲೆ ಅಲ್ಲ. ಸಾಮಾನ್ಯವಾಗಿ ಅಂಗಡಿಗೆ ಬರುವಾಗಲೇ ಪುಷ್ಪ ಮುದುಡಿರ್ತದೆ, ದೇವಸ್ಥಾನಕ್ಕೆ ಬರುವಾಗ ಅರ್ಧಂಬರ್ಧ ಹಣ್ಣಾಗಿರ್ತದೆ, ನಾಳೆ ಬೆಳಿಗಾಗುವಾಗ ಕೊಳತವಾಗಿರ್ತದೆ. ಇದು ಹಾಗಲ್ಲ, ಶುದ್ಧವಾದ ಸ್ವಚ್ಛವಾದ ಮಾಲೆ ಅಂತೆ. ಹೇಗೆ ಗೊತ್ತಾಯ್ತು ನಿಮಗೆ? ಮತ್ತ ಶರ್ಪದ ಸಂಯುಕ್ತಂ ಅಂತ ಹೇಳ್ತಾರೆ. ಶರ್ಪದ ಅಂದರೆ ಭ್ರಮರ. ಭ್ರಮರ ಗುಯ್ಗುಡ್ತಾ ಇತ್ತಂತೆ. ಆದ್ದರಿಂದ ಅದು ಯಾವಾಗಲೂ ಪರಿಮಳ ಭರಿತವಾದ ಪುಷ್ಪ. ನೊಣ ಬಂದರೆ ಕೊಳತೋಯ್ತು ಅಂತ ಅರ್ಥ. ಭ್ರಮರ ಬಂತು ಅಂದರೆ ಅದು ಯಾವತ್ತೂ ಅರಳಿರ್ತಕ್ಕಂತಹ ಪುಷ್ಪ. ಮಂದ್ರದ್ಯುಮ್ನನಿಗೆ ಉಡುಗೊರೆ ಕೊಡಬೇಕಾದ್ರೆ ಸಾಮಾನ್ಯ ಮಾಲೆ ಕೊಡ್ತಾರೆ ಯಾರಾದರೂ? ದೇವರ ಪ್ರಸಾದ ಅಂದರೆ ಭಗವಂತ ಹಾಕಿದ ಪುಷ್ಪದ ಮಾಲಿಕೆ. ದುರ್ವಾಸರು ತಾನು ಧಾರಣೆ ಮಾಡಿದ್ದನ್ನು ತನ್ನ ಶಿಷ್ಯನಿಗೆ ಪ್ರೀತಿಯಿಂದ ಕೊಟ್ಟರು. ಮಂದ್ರದ್ಯುಮ್ನ ಇಂದ್ರನ ಅದಕ್ಕೆ ಪ್ರತಿಕ್ರಿಯೆ ಏನಿತ್ತು? ಅವನು ತೆಗೆದು ಆನೆಯ ಕುಂಭಸ್ಥಳದಲ್ಲಿ ಇಟ್ಟ. ಒಳ್ಳೆಯ ಜಾಗ ಅದು ನೋಡಿ. ಸ್ವಾಮಿಗಳಿಗೆ ನೀವೇನಾದರೂ ಕೊಟ್ಟರೆ ನಾವೇನು ಮಾಡಬೇಕು? ತೆಗೆದು ಟೇಬಲ್ನ ಮೇಲೆ ಇಡಬೇಕು. ಮಂದ್ರದ್ಯುಮ್ನ ಅದನ್ನು ತೆಗೆದು ಆನೆಯ ಕುಂಭಸ್ಥಳ, ನಾವು ನೋಡುವ ಆನೆಯ ಕುಂಭಸ್ಥಳನೇ ವಿಶಾಲ. ಇಂದ್ರ ಕೂಡುವ ಆನೆಯ ಕುಂಭಸ್ಥಳ ಅಂದರೆ ಇನ್ನಷ್ಟು ವಿಶಾಲ ಆಗಿತ್ತು. ಅದರ ಮೇಲೆ ಇಟ್ಟ. ಆನೆ ಸ್ವಯಂ ಹುಚ್ಚುಗಟ್ಟಿತ್ತು, ತಲೆ ಅಲ್ಲಾಡಿಸಿತು. ಆನೆ ಸಹಜವಾಗಿಯೇ ಗೋಣ ಆಡಿಸ್ತಾ ಇರ್ತದೆ, ತಲೆ ಅಲ್ಲಾಡಿಸ್ತಾ ಇರ್ತದೆ. ಈ ಹುಚ್ಚು ಆನೆ ಅಂತೂ ತಲೆ ಅಲ್ಲಾಡಿಸಿತು. ಅದು ಪುಷ್ಪ ಕೆಳಗೆ ಬಿತ್ತು. ಅದರಲ್ಲಿ ಇಂದ್ರನ ಪ್ರಯತ್ನ ಏನೂ ಇಲ್ಲ. ಆನೆಯ ಸಹಜ ಸ್ವಭಾವದಿಂದಾಗಿ ಪುಷ್ಪ ಕೆಳಗೆ ಬಿತ್ತು. ದುರ್ವಾಸರಿಗೆ ಸಿಟ್ಟು ಬಂತು. ಆಚಾರ್ಯರು ಇಷ್ಟೇ ಹೇಳೋದು, ಸದತ್ತಮಾಲ ಭುವಿಪಾತ ಕೋಪತಃ ಅಂತ. ಇದನ್ನು ಇನ್ನು ಕೆಲವು ಕಡೆ ಏನು ಹೇಳ್ತಾರೆ ಅಂತಂದರೆ, ಆನೆಯ ಕುಂಭಸ್ಥಳದಲ್ಲಿ ಇಟ್ಟ, ಅದು ಸೊಂಡಿಲ್ಲಿ ತಗೊಂಡಿತು. ಆನೆ ತೆಗೆದು ಕಾಲಡಿಗೆ ಹಾಕಿತು. ದುರ್ವಾಸರಿಗೆ ಸಿಟ್ಟು ಬಂತು ಅಂತ ಆಚಾರ್ಯರು ಇಷ್ಟೇ ಹೇಳ್ತಾರೆ.
ಸುದತ್ತ ಮಾಲಾ ಭುವಿ ಪಾತಕೋಪತಃ. ತಾನು ಕೊಟ್ಟ ಮಾಲೆ ಕೆಳಗೆ ಹಾಕಿದ ಇಂದ್ರ ಅಂತ ಸಿಟ್ಟಿನಲ್ಲಿ ದುರ್ವಾಸರು ಶಾಪ ಕೊಟ್ಟರು. ಯಾಕೆ ಶಾಪ ಕೊಟ್ಟರು? ಏನು ಶಾಪ ಕೊಟ್ಟರು? ಶಾಪ ಕೊಟ್ಟದ್ದು ಮತ್ತೇನೂ ಅಲ್ಲ, ನಾನು ಕೊಟ್ಟದ್ದನ್ನು ತಿರಸ್ಕಾರ ಮಾಡಿದ ಅಂತ ದುರ್ವಾಸರಿಗೆ ಸಿಟ್ಟು ಬಂತು. ಶಾಪ ಏನು ಕೊಟ್ಟರು? ಶಕ್ರೇ ವಿಹೀನೆ, ದೇವೇಂದ್ರ ಶ್ರೀಯ ವಿಹೀನೆ, ಸಂಪತ್ತು ನಷ್ಟ ಆಗಿ ಹೋಗಲಿ ಅಂತ ಶಾಪ ಕೊಟ್ಟರು. ಯಾಕೆಂತಂದ್ರೆ ಪುಷ್ಪವನ್ನು ಮಾಲಿಕೆಯನ್ನು ಕೊಟ್ಟದ್ದನ್ನು ಯಾಕೆ ತಿರಸ್ಕಾರ ಮಾಡಿದ? ಅಹಂಕಾರ. ಏನು ಅಹಂಕಾರ? ಸಂಪತ್ತಿನ ಮದ. ತುಂಬ ಶ್ರೀಮಂತಿಗೆ ಬಂತು ಅಂದರೆ, ಅಧಿಕಾರ ಬಂತು ಅಂತಂದರೆ ಸೊಕ್ಕು ಬರ್ತದೆ. ಯಾರು ಏನು ಕೊಟ್ಟರು ಲೆಕ್ಕ ಇಲ್ಲ, ತೆಗೆದು ಬಿಸಾಡ್ತೇವೆ. ದುರ್ವಾಸರಿಗೆ ಸಿಟ್ಟು ಬಂತು, ಶಾಪ ಕೊಟ್ಟರು. ಈ ಕತೆ ನಾವು ಯಾವತ್ತೂ ಮರಿಬಾರದು. ದುರ್ವಾಸರು ಕೊಟ್ಟ ಪುಷ್ಪದ ಮಾಲಿಕೆಯನ್ನು ಇಂದ್ರ ಆನೆಯಲ್ಲಿ ಇಟ್ಟು ಭೂಮಿಯಲ್ಲಿ ಬೀಳಿಸಿದ್ದಕ್ಕೆ ಇಂತಹ ಶಾಪಗ್ರಸ್ತನಾದ. ಒಂದು ರೀತಿಯಲ್ಲಿ ನಾವು ಇಂದ್ರರೇ. ಯಾಕಂದ್ರೆ ನಮ್ಮ ಮನೆಗೆ ನಾವೇ ಇಂದ್ರರು, ನಮ್ಮ ಶರೀರಕ್ಕೆ ನಾವೇ ಇಂದ್ರರು. ನಮ್ಮ ಮನೆಯಲ್ಲಿ ನಾವು ಏನಾದರೂ ಮಾಡಿದರೆ ಕೇಳೋರು ಯಾರು? ದೇವೇಂದ್ರ ಸ್ವರ್ಗಲೋಕದ ಅಧಿಪತಿ. ನಾವು ನಮ್ಮ ಮನೆಯನ್ನು ಸ್ವರ್ಗವನ್ನಾಗಿ ಮಾಡಿಸಿಕೊಂಡ್ರೆ ಅದರ ಅಧಿಪತಿಗಳು ನಾವೇ. ಈ ಇಂದ್ರ ಅಂದರೆ ಜೀವ ಆನೆ ಮೇಲೆ ಪ್ರಯಾಣ ಮಾಡ್ತಾನೆ. ಆನೆ ಅಂದರೆ ಯಾವುದು? ಈ ಶರೀರನೇ. ಯಾಕಂದ್ರೆ ಮದಕ್ಕೆ ಕಾರಣವಾದದ್ದು ಈ ಶರೀರ. ಆನೆ ಪ್ಯೂರ್ ವೆಜ್, ಮರಿಬಾರ್ದು. ಈ ಆನೆನೂ ಹಾಗೇನೆ, ಏಕಾದಶಿ ಬಿಟ್ಟು ಪ್ಯೂರ್ ವೆಜ್. ಅಂದರೆ ಏಕಾದಶಿ ಮತ್ತೆ ನಾನ್ ವೆಜ್ ಅಲ್ಲ, ಏನು ತಿನ್ನಬಾರ್ದು ಅಂತ ಅರ್ಥ. ಈ ಆನೆ ಎಲ್ಲಿ ಕೂತು ಈ ಇಂದ್ರ ಪ್ರಯಾಣ ಮಾಡ್ತಾ ಇದ್ದಾನೆ. ಇದು ಸೊಕ್ಕಿನ ಆನೆ. ಇದು ಸರಿಯಾಗಿದ್ರೆ ಇದು ಶರೀರ, ಇದು ಆನೆ. ಸರಿ ಇಲ್ಲ ಅಂದರೆ ಹುಚ್ಚೆ. ನಮಗೆ ಮಾಡಬಾರದನ್ನೆಲ್ಲ ಮಾಡ್ತಾನೆ, ಹುಚ್ಚುಗಟ್ಟಿ ಅಲ್ವಾ? ಹಾಗಾಗಿ ಇಂದ್ರ ಈ ಆನೆ ಎಂಬ ಶರೀರ ಎಂಬ ಆನೆಯಲ್ಲಿ ಕೂತು ಪ್ರಯಾಣ ಮಾಡ್ತಾನೆ. ಅಲ್ಲಿಗೆ ದುರ್ವಾಸರು ಬಂದರು. ಅವರು ಪ್ರಸಾದವನ್ನು ಕೊಟ್ಟರು. ದುರ್ವಾಸರು ಕೊಟ್ಟದ್ದು ಭಗವಂತನ ಪ್ರಸಾದ. ಪ್ರಸಾದ ಕೊಟ್ಟರೆ ಏನು ಮಾಡಬೇಕು ಗೊತ್ತೋ? ಅದನ್ನು ತಿರಸ್ಕಾರ ಮಾಡಬಾರ್ದಂತೆ. ಪ್ರಸಾದ ಅಂದರೆ ಭಗವಂತನ ಅನುಗ್ರಹ. ಇವನಿಗೆ ಒಳ್ಳೆದಾಗಲಿ ಅಂತ ಭಗವಂತ ಅದನ್ನು ಕೊಟ್ಟಿರತಕ್ಕಂಥದ್ದು. ಸಾಕ್ಷಾತ್ ಭಗವಂತ ಕೊಡಲಿಲ್ಲ, ದುರ್ವಾಸರ ಮೂಲಕ ಕಳಿಸಿಕೊಟ್ಟ. ಪ್ರಸಾದ ಕೊಟ್ಟರೆ ಏನು ಮಾಡಬೇಕು? ಅದನ್ನು ಅಷ್ಟೇ ಗೌರವದಿಂದ ನಾವು ಸ್ವೀಕಾರ ಮಾಡಬೇಕಂತೆ. ದೇವರ ಪ್ರತಿನಿಧಿ, ದೇವರ ಪ್ರಸಾದ, ಅದನ್ನು ತಿರಸ್ಕಾರ ಮಾಡಬಾರ್ದಂತೆ. ನಾವು ರಾಯರ ಮಠಕ್ಕೆ ಬರ್ತೇವೆ, ಮಂತ್ರಾಕ್ಷತೆ ಕೊಡ್ತಾರೆ, ತಲೆಗೆ ಹಾಕ್ಕೊಳ್ತೇವೆ, ರಾಯರಿಗೆ ನಮಸ್ಕಾರ ಮಾಡ್ತೇವೆ. ಅಲ್ಲಿಯೇ ಅಕ್ಷತ ಕಾಳು ಬಿತ್ತು. ಕೇಳಿದ್ರು ರಾಯರು, ಎಂಥದ್ದು? ರಾಯರೇ, ನಿಮ್ಮ ಋಣ ಬೇಡ, ನೀವು ಕೊಟ್ಟದ್ದು ನಿಮಗೆ ಅಂತ ಹಾಕಿ ಬರ್ತೇವೆ. ಯಾವುದೋ ಒಂದು ದುರ್ಗಾ ದೇವಸ್ಥಾನಕ್ಕೆ ಹೋಗ್ತೀರಿ, ನೀವು ಕುಂಕುಮ ಕೊಡ್ತಾರೆ, ನಾವು ಅದನ್ನು ಹಿಡ್ಕೊಂಡು ಬರಬೇಕಲ್ವ? ನಾವೇನು ಮಾಡ್ತೇವೆ? ಕುಂಕುಮ ಕೊಟ್ಟರೆ ಅಲ್ಲಿಯೇ ಗೋಡೆಗೆ, ಅಲ್ಲಿ ಕುಂಕುಮ ಅಲ್ಲಿ ಹಾಕ್ತೇವೆ, ಕೈಯನ್ನು ಗೋಡೆಗೆ ಒರೆಸಿ ಬರ್ತೇವೆ. ಆ ದೇವಿ ಕೇಳ್ತಾಳೆ, ಏನು ಮಾಡಿದ್ದು? ಅಮ್ಮ, ನಿನ್ನ ವಸ್ತು ನಿನಗೇ ಬಿಟ್ಟು ಹೋಗಿದ್ದೇನೆ, ದೇವಸ್ಥಾನದ ಶಾಪ ಯಾಕೆ? ಮಠಗಳಿಗೆ ಬಂದರೆ ಗಂಧ ಕೊಡ್ತಾರೆ, ಅಕ್ಷತ ಕೊಡ್ತಾರೆ, ಅಕ್ಷತ ಗೋಡೆಗೆ ಹಾಕಿ ಬರ್ತೇವೆ. ಇದೆಲ್ಲ ತಪ್ಪು ಅಂತ ಹೇಳ್ತಾರೆ. ದೇವರ ಪ್ರಸಾದ ಉಪೇಕ್ಷೆ ಮಾಡಬಾರದು. ರಾಯರಿಗೆ ಮಂತ್ರಾಕ್ಷತೆ ಇರ್ತದೆ, ಚೆಲ್ಲಬಾರದು ಅಂತ ಹೇಳ್ತಾರೆ. ಎರಡು ಕಾರಣ ಅದಕ್ಕೆ. ಒಂದು, ಅವರು ಕೊಟ್ಟ ಪ್ರಸಾದ ಅವರ ಮುಂದೆ ತಿರಸ್ಕಾರ ಮಾಡೋದು ಮಹಾ ಅಪರಾಧ. ಎರಡನೇದ್ದು, ಅಷ್ಟು ಕಸ ಆಯಿತು ನೋಡಿ, ಅದಕ್ಕೆ ನಾವು ಹೊಣೆಗಾರ. ಅದು ರಾಯರ ಮೈ ಮೇಲೆ ಇದ್ದಾಗ ಅದು ಪ್ರಸಾದ, ನಮಗೆ ಬಂತು ಅಂದರೆ ಅದು ಕಸ ಆಗಿ ಬಿಡ್ತದೆ, ಹಾಕಬಾರ್ದು ಅಲ್ಲಿ ಅಂತ ಅದರ ಅರ್ಥ. ಅದನ್ನು ನಾವು ನಮಸ್ಕಾರ ಮಾಡುವಾಗ ಕೈ ಹಿಡ್ಕೊಂಡು ನಮಸ್ಕಾರ ಮಾಡಬೇಕು, ಅಥವಾ ನಮಸ್ಕಾರ ಮಾಡಿ ತಲೆ ಮೇಲೆ ಹಾಕ್ಕೊಳ್ಬೇಕು. ಅಂಥದನ್ನು ತಿರಸ್ಕಾರ ಮಾಡಲೇಬಾರದು. ಗಂಧ ಕೊಟ್ಟರೆ ಕಿಸೆಯಲ್ಲಿ ಹಾಕ್ಕೊಂಡು ಮನೆಗೆ ತರಬೇಕು. ನಾವು ನಿತ್ಯ ಹಚ್ಚಿಕೊಳ್ಳಿ, ನಿತ್ಯ ಬಾಯಿಗೆ ಹಾಕ್ಕೊಳ್ಳಿ. ಕುಂಕುಮ ಮನೆಯಲ್ಲಿ ಇಟ್ಟುಕೊಳ್ಳಿ, ಮನೆಗೆ ರಕ್ಷೆ ಅದು. ಹಚ್ಚಿಕೊಳ್ಳಿ, ಹಚ್ಚಿ ಬಂದವರಿಗೆ ಕೊಡಿ. ನೀವು ತಿರಸ್ಕಾರ ಮಾಡಬೇಡಿ ಅಂತ ನಮ್ಮ ಗುರುಗಳಿಗೆ ಯಾರಾದರೂ ಪ್ರಸಾದ ಕೊಡ್ತಿದ್ರು. ಬದರಿ ಪ್ರಸಾದ, ತಿರುಪತಿ ಪ್ರಸಾದ ಅಂತ ಕೈಯಲ್ಲಿ ಕೊಡ್ತಿದ್ರು. ಕೊಟ್ಟರೆ
ಅದು ನೋಡಿದ ಕೂಡಲೇ ಗೊತ್ತಾಗುತ್ತೆ ಇದು ಬದರಿ ಪ್ರಸಾದ. ಹೇಳೋದು ಬೇಡ, ಪುಷ್ಪ ಎಲ್ಲ ಒಣಗಿದ್ರೆ ಅದು ಬದರಿ ಪ್ರಸಾದ ಅಂತ ಅರ್ಥ. ಮೂಗಿಗೆ ಘಮಘಮ ಪರಿಮಳ ಬಂದರೆ ಅದು ತಿರುಪತಿ ಪ್ರಸಾದ ಅಂತ ಅರ್ಥ. ಏನು ಕೊಟ್ಟರು ಅದು ಸ್ವಾಮಿಗಳು ಒಂದು ನಿಮಿಷ ಕಣ್ಣಲ್ಲಿ ತುಂಬ ನೋಡ್ತಿದ್ರು, ಕಣ್ಣಿಗೆ ಒತ್ತಿಕೊಳ್ತಿದ್ರು. ಒಂದು 2 ನಿಮಿಷ ಕಣ್ಣಿಗೆ ಒತ್ತಿಕೊಳ್ತಿದ್ರು, ಒಂದು 5 ನಿಮಿಷ ತಲೆ ಮೇಲೆ ಇಟ್ಟುಕೊಳ್ತಿದ್ರು. ಬದರಿ ಪ್ರಸಾದ ಕೊಟ್ಟರೆ ಆ ಪ್ರಸಾದವನ್ನು ತಲೆಯಲ್ಲಿಟ್ಟು ಬದರಿಗೆ ಹೋಗಿ ಬರ್ತಿದ್ರು ಅವರು. ನಾರಾಯಣ ದೇವರ ಸ್ತೋತ್ರ ಹೇಳಿ ಅದನ್ನು ಚಿಂತನೆ ಮಾಡ್ತಿದ್ರು. ದೇವರ ಪ್ರಸಾದ ಕೊಟ್ಟರೆ ಏನು ಮಾಡಬೇಕು ಎಂಬುದನ್ನು ಅವರು ಹೇಳ್ತಿರಲಿಲ್ಲ, ತನ್ನ ಕೃತಿಯಿಂದ ತೋರಿಸಿಕೊಡ್ತಿದ್ರು. ದೇವರ ಪ್ರಸಾದಕ್ಕೆ ನಾವು ಗೌರವ ಕೊಡಬೇಕಂತೆ. ಕಣ್ಣಿನಿಂದ ಆಸ್ವಾದನೆ ಮಾಡಿ, ಮೂಗಿನಿಂದ ಪರಿಮಳ ಆಗ್ರಹಣೆ ಮಾಡಿ, ಶಿರಸ್ಸಿನಲ್ಲಿ ಧಾರಣೆ ಮಾಡಿ, ನನಗಿಂತ ಎತ್ತರದಲ್ಲಿರುವವ ನೀನು ಅಂತ ಚಿಂತನೆ ಮಾಡಬೇಕಂತೆ. ಇಂದ್ರನಿಗೆ ಗೊತ್ತಿಲ್ಲ ಅಂತೇನು ಅಲ್ಲ, ಆ ಹೊತ್ತು ಹಾಗಿತ್ತು. ಯಾಕಂದ್ರೆ ಮಲ್ಲೇಶ್ವರದಲ್ಲಿ ಕತೆ ಹೇಳಬೇಕಲ್ಲ, ಅದಕ್ಕೋಸ್ಕರ ಹಾಗೆ ನಡೆಸಿದ ಇಂದ್ರ. ಭಗವಂತ ಅವನೊಳಗೆ ಕೂತು ಹೇಳಿಸಿದ. ಅವನು ಪ್ರಸಾದವನ್ನು ತಿರಸ್ಕಾರ ಮಾಡಿದ. ನಮಗೆ ಭಾಗವತ ಕೊಟ್ಟ ಎಚ್ಚರ ಏನು ಗೊತ್ತೋ, ಈ ಇಂದ್ರ ಅಂದರೆ ಈ ಜೀವ ಸೊಕ್ಕಿಗೆ ಕಾರಣವಾದ ಈ ಶರೀರದಲ್ಲಿ ಕೂತು ಸಂಚಾರ ಮಾಡುವಾಗ ದೂರ್ವಾಸರು ಸಿಗ್ತಾರೆ. ದೂರ್ವಾಸರು ಅಂದರೆ ಯಾರು? ಶುಕಾಚಾರ್ಯರು. ದೂರ್ವಾಸರು ಬೇರೆ ಅಲ್ಲ, ಶುಕಾಚಾರ್ಯರು ಬೇರೆ ಅಲ್ಲ. ರುದ್ರಾವತಾರ. ದೂರ್ವಾಸರು ರುದ್ರದೇವರ ಅವತಾರ, ಶುಕಾಚಾರ್ಯರು ರುದ್ರದೇವರ ಅವತಾರ. ದೂರ್ವಾಸರು ಸಿಕ್ಕಿದರು ಅಂತಂದರೆ ಶುಕಾಚಾರ್ಯರು ಸಿಕ್ಕಿದರು ಅಂತ ಅರ್ಥ. ಅವರು ಪುಷ್ಪದ ಮಾಲಿಕೆಯನ್ನು ಕೊಟ್ಟರು. ಏನು ಪುಷ್ಪದ ಮಾಲಿಕೆ? ಶುಕಾಚಾರ್ಯರು ಕೊಟ್ಟ ಪುಷ್ಪದ ಮಾಲಿಕೆ ಅಂತಂದರೆ ಶ್ರೀಮದ್ ಭಾಗವತ. ಒಂದೊಂದು ಪುಷ್ಪ ಅದು. ಯಾಕೆಂತಂದರೆ ಅದರ ವಿಭಾಗದ ಕ್ರಮನೇ ಹಾಗೆ. ಬೇರೆ ಕಡೆ ಇದ್ದ ಹಾಗೆ ವಿಭಾಗ ಅಲ್ಲ, ಸ್ಕಂಧ ಅಂತ ವಿಭಾಗ. ಸ್ಕಂದವೆಲ್ಲ ಮರಕ್ಕೆ ಇರುವುದು. ಆ ಸ್ಕಂದದಲ್ಲಿ ಏನಾಗ್ತದೆ? ಒಂದೊಂದು ಸ್ಕಂದದಲ್ಲಿ ಒಂದೊಂದು ಪುಷ್ಪ, ಒಂದೊಂದು ಫಲ, ಒಂದೊಂದು ರುಚಿ, ಅಪೂರ್ವವಾದದ್ದು ಫಲಗಳು ಸಿಗ್ತವೆ. ಹಾಗಾಗಿ ದೂರ್ವಾಸರು ಕೊಟ್ಟ ಪುಷ್ಪ ಅದು ಪರಿಮಳಭರಿತವಾದ ಪುಷ್ಪ ಅಂತಂದರೆ ಭಾಗವತದ ಒಂದೊಂದು ಸ್ಕಂದದಲ್ಲಿ ಒಂದೊಂದು ಟೊಂಗೆಯಲ್ಲಿ ಬಂದಿರತಕ್ಕ ಪುಷ್ಪಗಳು ಅದು. ಅದನ್ನು ದೂರ್ವಾಸರು ಶುಕಾಚಾರ್ಯರು ನಮಗೆ ಕೊಟ್ಟಿದ್ದಾರೆ. ಹೇಗೆ ದೂರ್ವಾಸರು ಕೊಟ್ಟ ಪುಷ್ಪದ ಮಾಲಿಕೆಯನ್ನು ಆನೆಯ ಮೇಲಿಟ್ಟು ತಿರಸ್ಕಾರ ಮಾಡಿದ, ಹಾಗೆ ಈ ಜೀವ ಅದನ್ನು ಹಾಳು ಮಾಡಬಾರದು ಅಂತ ಹೇಳ್ತಾರೆ ಭಾಗವತವನ್ನು. ಭಾಗವತವನ್ನು ಹಾಳು ಮಾಡೋದಂದರೆ ಏನರ್ಥ? ಪುಸ್ತಕ ಅರಿಯುವುದಲ್ಲ. ಭಾಗವತದ ಪುಷ್ಪವನ್ನು ಹಾಳು ಮಾಡೋದು ಅಂತಂದರೆ ಅದನ್ನು ತಿರಸ್ಕಾರ ಮಾಡೋದು. ತಿರಸ್ಕಾರ ಮಾಡೋದಂದ್ರೆ ಏನು? ಬೇರೆ ಬೇರೆ ರೀತಿಯಲ್ಲಿ ತಿರಸ್ಕಾರ ಮಾಡಲಿಕ್ಕಾಗ್ತದೆ. ಕತೆ ಕೇಳುವಾಗಲೇ ಇದು ನನಗೆ ಗೊತ್ತಿತ್ತು, ಇದು ನನಗೆ ಗೊತ್ತಿತ್ತು ಅಂತ. ಇದು ಒಂದು ರೀತಿಯಾದ ತಿರಸ್ಕಾರ. ಅದಕ್ಕೆ ಎರಡನೇದ್ದು ತಿರಸ್ಕಾರ ಅಂತ ಅಂದರೆ ಅದೇನ್ರಿ ಸುಮ್ಮನೆ ಕತೆ ಹೇಳ್ತಾ ಇರ್ತಾರೆ, ಬರೀ ಬುರುಡೆ ಹೊಡೆದದ್ದು. ಇದು ಒಂದು ರೀತಿಯಾದ ತಿರಸ್ಕಾರ. ಇನ್ನೊಂದು ರೀತಿಯಾದ ತಿರಸ್ಕಾರ ಅಂತಂದರೆ ಇದು ಸುಳ್ಳು, ನಡೆಯಲೇ ಇಲ್ಲ, ಟೈಮ್ ಪಾಸಿಂಗ್, ಹೀಗೆ ತಿಳ್ಕೊಂಡ್ರೆ ಇದೊಂದು ತಿರಸ್ಕಾರ. ಅದಕ್ಕೆ ಇನ್ನೊಂದು ಏನು ಗೊತ್ತಾ? ಅದನ್ನು ಮರೆತು ಬಿಡೋದು, ಕೇಳೋದು ಮರೆತು ಬಿಡೋದು. ಇದು ಮತ್ತೊಂದು ರೀತಿಯಾದ ತಿರಸ್ಕಾರ. ದೂರ್ವಾಸರು ಕೊಟ್ಟ ಪುಷ್ಪದ ಮಾಲಿಕೆಗೆ ತಿರಸ್ಕಾರ ಮಾಡಿದ ಇಂದ್ರ ತನ್ನ ಸಂಪತ್ತನ್ನೆಲ್ಲ ಕಳ್ಕೊಂಡ. ಹಾಗೆ ದೂರ್ವಾಸರು ಕೊಟ್ಟ ಭಾಗವತದ ಪುಷ್ಪದ ತಿರಸ್ಕಾರ ನಾವು ಮಾಡಿದರೆ ನಾವೂ ಕೂಡ ನಮ್ಮ ಸಂಪತ್ತಿನಿಂದ ವಂಚಿತರಾಗಿ ಬಿಡ್ತೇವೆ. ಸಂಪತ್ತು ಹೋಯಿತು. ಎಷ್ಟೋ ಜನ ಹೇಳೋದುಂಟು, ರೀ ನಾನು ಭಾಗವತ ಕೇಳಿದೆ ಎಲ್ಲ ಲಾಸು ಅಂತ. ಹೀಗೆ ಕೇಳಿದ್ರೆ ಲಾಸ್ ಆಗುತ್ತೆ. ಭಾಗವತವನ್ನು ಶ್ರದ್ಧೆಯಿಂದ ಕೇಳಿ, ಅದನ್ನು ಶ್ರದ್ಧೆಯಿಂದ ಅದನ್ನು ತಲೆಯಲ್ಲಿಟ್ಟು ಅಂದರೆ ಮನಸ್ಸಲ್ಲಿ ಇಟ್ಟು ಚಿಂತನೆ ಮಾಡಿ. ಭಾಗವತ ಕಲ್ಪವೃಕ್ಷ, ಅದು ಕಾಮಧೇನು, ಬಯಸಿದ್ದನ್ನೆಲ್ಲ ಕೊಡ್ತದೆ. ದೂರ್ವಾಸರ ಶಾಪದಿಂದ ಇಂದ್ರ ಶ್ರಿಯಾವಿಹೀನ, ಸಂಪತ್ತಿನಿಂದ ವಂಚಿತನಾದ. ಅಂದರೆ ಅವನ ಸಂಪತ್ತೆಲ್ಲ ಹೋಯಿತು. ದೈತ್ಯರಿಗೆ ಸುದ್ದಿ ಮುಟ್ಟಿತು, ದೂರ್ವಾಸರು ಶಾಪ ಕೊಟ್ಟಿದ್ದಾರೆ ಇಂದ್ರನಿಗೆ. ಈ ಸುದ್ದಿ ದೈತ್ಯರಿಗೆ ಮುಟ್ಟಿತು ನೋಡಿ. ದೈತ್ಯರು ಆಕ್ರಮಣ ಮಾಡಿದರು ದೇವಲೋಕಕ್ಕೆ. ದೇವೇಂದ್ರ ಸೋತ. ಭಾಗವತ ಹೇಳೋದು ಇದನ್ನು. ರುದ್ರದೇವರ ತಿರಸ್ಕಾರ ಮಾಡಬೇಡಿ, ದೂರ್ವಾಸರನ್ನು ತಿರಸ್ಕಾರ ಮಾಡಬೇಡಿ. ತಿರಸ್ಕಾರ ಮಾಡಿದರೆ ದೈತ್ಯರು ಆಕ್ರಮಣೆ ಮಾಡ್ತಾರೆ. ಅರ್ಥಾತ್ ನಮ್ಮ ಬುದ್ಧಿಯಲ್ಲಿ ದೈತ್ಯರ ಪ್ರವೇಶ ಆಯಿತು ಅಂದರೆ ಒಳ್ಳೆಯದನ್ನು ಗ್ರಹಿಸುವುದಿಲ್ಲ, ಕೆಟ್ಟದನ್ನೇ ಗ್ರಹಿಸಬೇಕಾಗ್ತದೆ. ದೈತ್ಯರ ಆಕ್ರಮಣ ಆಯಿತು,
ದೇವಲೋಕದಿಂದ ವಂಚಿತನಾಗ್ತಾನೆ ಇಂದ್ರ. ಇನ್ನೇನು ಮಾಡಬೇಕು? ದೇವತೆಗಳ ಆಸ್ತಿ ದೇವಲೋಕ, ಅದೇ ದೈತ್ಯರ ವಶಕ್ಕಾಯಿತು. ಯಾಕೆ? ದುರ್ವಾಸರ ಶಾಪದಿಂದ. ಇಂದ್ರ ಬ್ರಹ್ಮದೇವರಲ್ಲಿ ಪ್ರಾರ್ಥಿಸ್ತಾನೆ. ಎಲ್ಲರೂ ಭಗವಂತನ ಹತ್ರ ಬರ್ತಾರೆ, ದೇವರ ಹತ್ರ ನಿವೇದಿಸಿಕೊಳ್ತಾರೆ. ದೇವರಿಗೆ ಒಳಗಿಂದ ಒಳಗೆ ಸಿಟ್ಟಿತ್ತು ಇಂದ್ರನ ಮೇಲೆ. ಯಾಕೆಂದರೆ ತನ್ನ ಪ್ರಸಾದವನ್ನು ತಿರಸ್ಕಾರ ಮಾಡಿದ್ದಾನೆ. ಇಂಡೈರೆಕ್ಟ್ ಆಗಿ ಭಗವಂತನದ್ದೇ ಪ್ರಸಾದ ಅವನು ತಿರಸ್ಕಾರ ಮಾಡಿತ್ತು. ಅಂದರೆ ಸುಕ್ಕಿನಿಂದ ಈ ಸುಕ್ಕು ಇಳಿಸಬೇಕು. ಕಬ್ಬಿಣ ಯಾವಾಗ ಕಾದಿರ್ತದೆ, ಹೊಡೆದರೆ ಹೇಗೆ ಬೇಕಾದರೂ ಬಗ್ಗಿಸ್ಲಿಕ್ಕಾಗ್ತದೆ. ಇಂದ್ರ ಇವತ್ತು ಕಾದ ಕಬ್ಬಿಣದ ಹಾಗೆ ಇವತ್ತು ಬೆಂದಿದ್ದಾನೆ. ಹಾಗಾಗಿ ಸರಿ ಹೊಡೆದರೆ ಬಗ್ಗಿಸ್ಲಿಕ್ಕಾಗ್ತದೆ. ಹಾಗಾಗಿ ದೇವರು ಬ್ರಹ್ಮದೇವರ ಎದುರಿಗೆ ಹೇಳ್ತಾರೆ ಇಂದ್ರಾದಿಗಳಿಗೆ, ಇಂದ್ರ ನಿನ್ನ ಸಂಪತ್ತು ವಾಪಸ್ ಬರ್ತದೆ, ಒಂದು ಕೆಲಸ ಮಾಡಬೇಕು, ಸಮುದ್ರ ಮಥನೆ ಮಾಡು. ಆಯಿತು ಅಂತ ಹೇಳಿದ. ಅಷ್ಟು ಸುಲಭ ಅಲ್ಲ ಸಮುದ್ರ ಮಥನೆ. ಸಮುದ್ರ ಮಥನೆ ಮಾಡಬೇಕಾದ್ರೆ ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಬೇಕು, ಮಂದರವನ್ನು ಕಡಗೋಲನ್ನಾಗಿ ಮಾಡಬೇಕು, ಸಮುದ್ರ ಮಥನೆ ಮಾಡಬೇಕು. ಮಾಡುವ ಅಂತ ಹೇಳಿದ ಇಂದ್ರ. ದೇವರು ಹೇಳಿದ, ಆಗುವುದಿಲ್ಲ, ವಾಸುಕಿಯನ್ನು ಹಿಡಿಬೇಕಾಗಿದ್ದರೆ ನಮ್ಮ ಸ್ಟ್ರೆಂತ್ ಸಾಕಾಗುವುದಿಲ್ಲ, ಏನು ಮಾಡಬೇಕು ಅಂತ ಇಂದ್ರ ಕೇಳಿದ. ಪಕ್ಕದ ಮನೆಯವರನ್ನು ಸೇರಿಸುವ. ಯಾವ ಕೆಲಸ ಆದರೂ ಆಗ್ಬೋದು, ಪಕ್ಕದ ಮನೆಯವರನ್ನು ಕರೆಯಿರಿ ಅಂದರೆ ನಮಗಾಗುವುದಿಲ್ಲ. ಇಂದ್ರನಿಗೆ ಪಕ್ಕದ ಮನೆ ಅಂತಂದರೆ ದೈತ್ಯರ ಮನೆ. ದೈತ್ಯರ ಹತ್ರ ಹೋಗಿ ಸಂಧಾನ ಮಾಡು ಅಂತ ಹೇಳಿದ್ರು. ಇಂದ್ರ ಹೇಳಿದ, ಅದೊಂದು ಬಿಟ್ಟು ಬೇರೆ ಏನಾದರೂ ಹೇಳು ದೇವರೇ. ದೇವರು ಹೇಳಿದ ಅದನ್ನು ಬಿಟ್ಟು ಬೇರೆ ಪರಿಹಾರನೇ ಇಲ್ಲ. ಯಾರು ಆಗುವುದಿಲ್ಲ ಅವರ ಕಾಲಿಗೆ ಬೀಳು ಅಂತ ಹೇಳಿದ್ರೆ ಇದಕ್ಕಿಂತ ಒಂದು ಪನಿಷ್ಮೆಂಟ್ ಬೇಡ, ದೊಡ್ಡ ಶಿಕ್ಷೆ ಇದು. ಇಂದ್ರ ಹೇಳಿದ, ಸ್ವಾಮಿ ಇದೊಂದು ಆಗುವುದಿಲ್ಲ ನನ್ನಿಂದ, ದೈತ್ಯರ ಹತ್ರ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವರು ಹೇಳಿದ, ಅವರ ಹತ್ರ ಹೋಗದೆ ಕೆಲಸ ಆಗುವುದಿಲ್ಲ. ಇಂದ್ರ ಹೇಳಿದ, ಯಾವ ಮುಖ ತೋರಿಸಿ ಹೋಗಲಿ ದೈತ್ಯರ ಹತ್ರ? ಅವರನ್ನು ವಿರೋಧ ಮಾಡಿದವರು ನಾವು, ದೇವಲೋಕ ಕೊಡಲೇ ಇಲ್ಲ ಅವರಿಗೆ, ಹೇಗೆ ಹೋಗಲಿ? ದೇವರು ಹೇಳಿದ, ನೋಡು ನಮ್ಮ ಕೆಲಸ ಆಗಬೇಕು, ಅದಕ್ಕೋಸ್ಕರ ಸಂಧಾನ ಮಾಡು, ಬಲಿ ಹತ್ರ ಹೋಗಿ ದೈತ್ಯರ ಹತ್ರ ಹೋಗಿ ಕರ್ಕೊಂಡು ಬಾ, ಸಮುದ್ರ ಮಥನೆ ಮಾಡೋಣ. ಸಮುದ್ರ ಮಥನೆ ಆದ ಮೇಲೆ ಬಿಟ್ಬಿಡು. ಅರಯೋಪಿ ಸಂದೇಯಾ ಸತಿ ಕಾರ್ಯಾರ್ಥಂ ಗೌರವೇ ಅಹಿ ಮೂಷಕವತ್ ಅಂತ ದೇವರು ಹೇಳಿದ. ದೇವರೊಂದು ಕತೆ ಹೇಳ್ತಾನೆ ಅಂತೆ, ಖುಷಿಯಾಗತ್ತೆ ಇಂದ್ರನಿಗೆ. ಮೊದಲು ಆಗುವುದಿಲ್ಲ ಹೇಳಿದ ಇಂದ್ರ ತಕ್ಷಣ ಒಪ್ಪಿಕೊಂಡ. ನಮ್ಮ ಶತ್ರುಗಳಾದರೂ ತೊಂದರೆ ಇಲ್ಲ, ನಮ್ಮ ಕಾರ್ಯ ಗೌರವ, ನಮ್ಮ ಕೆಲಸ ಆಗಬೇಕಾದ್ರೆ ಸಂಧಾನ ಮಾಡಿಕೊಳ್ಬಹುದು. ಹೇಗೆಂದರೆ ಅಹಿ ಮೂಷಕದ ಹಾಗೆ. ಅಹಿ ಅಂದರೆ ಸರ್ಪ, ಮೂಷಕ ಅಂದರೆ ಇಲಿ. ಇಬ್ಬರು ಶತ್ರುಗಳು, ಆದರೆ ಇಬ್ಬರು ಅತ್ಯಂತ ಆತ್ಮೀಯ ಮಿತ್ರರಾದರೂ ಒಂದು ಗಳಿಗೆ. ಅದನ್ನು ವಿಜಯಧ್ವಜರು ಬಹಳ ಸುಂದರವಾಗಿ ಹೇಳ್ತಾರೆ. ಒಂದು ಕಬ್ಬಿಣದ ಪೆಟ್ಟಿಗೆ ಅಂತೆ, ಅದರ ಮೇಲೆ ಒಂದು ಮರದ ಮುಚ್ಚಳ ಅಂತೆ. ಒಬ್ಬ ಹಾವಾಡಿಗ ಅದರ ಒಳಗೆ ಒಂದು ಹಾವು ಹಾಕಿದ್ದಂತೆ. ಅದನ್ನು ರಕ್ಷಣೆ ಮಾಡಬೇಕು ಅಂತ ಅದರ ಆಹಾರ ಅಂತ ಒಂದು ಇಲಿಯೂ ಹಾಕಿದ್ದಂತೆ. ಹೀಗೆ ಸರ್ಪ ಮತ್ತೆ ಇಲಿ ಎರಡು ಒಟ್ಟಿಗೆ ಒಂದು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಸೇರಿಕೊಂಡಿತು. ಹಾವು ಆಲೋಚನೆ ಮಾಡಿತು, ನನಗೆ ಆಹಾರ ಫಲಾರಕ್ಕೆ ಒಳ್ಳೆ ವಸ್ತು ಸಿಕ್ಕಿತು, ಈ ಇಲಿಯನ್ನು ತಿಂದುಬಿಡೋಣ. ಮರುಕ್ಷಣದಲ್ಲಿ ಪುನಃ ಆಲೋಚನೆ ಬಂತು, ಈ ಇಲಿಯನ್ನು ತಿಂದರೆ ಇವತ್ತಿಗಾಯಿತು, ನಾಳೆಗೆಂಥದ್ದು, ಸಾಯಂಕಾಲಕ್ಕೇನು, ರಾತ್ರಿಗೇನು? ಆಲೋಚನೆ ಬಂತು. ಆ ಸರ್ಪ ಆಲೋಚನೆ ಮಾಡಿತು, ತಿನ್ನುವುದು ಬೇಡ, ತಿನ್ನೋಣ, ಈಗ ತಿನ್ನುವುದು ಬೇಡ, ಇದ್ರ ಹೊರಗೆ ಹೋಗಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡು ನಾವು ತಿನ್ನೋಣ ಅಂತ ತೀರ್ಮಾನ ಮಾಡಿತು. ಹೇಗೆ ಹೊರಗೆ ಹೋಗೋದು? ತನ್ನ ಶತ್ರು ನಿಜವಾಗಿ ದುರ್ಬಲ ಇಲಿ ಹತ್ರ ಮಾತಾಡಿಸಿದೆ, ಮೂಷಕ ಅಂತ ಕರೀತದೆ. ಇಲಿಗೆ ಆಶ್ಚರ್ಯ, ನನ್ನ ಕಿವಿ ಸರಿ ಉಂಟಾ ಇಲ್ಲ ಅಂತ ಕೈ ಪಡ್ಕೊಂಡಿದ್ದಂತೆ. ಎಲ್ಲಿಯಾದರೂ ಸರ್ಪ ಇಲಿಯನ್ನು ಕರೆಯುವುದುಂಟ? ತಿನ್ನುವುದಷ್ಟೇ, ಕರೆಯುವುದಂತೆ, ಹೇ ಮೂಷಕ. ಅದು ಭಯದಿಂದ ನೋಡಿತು, ನಿನ್ನನ್ನೇ ಕರೆದದ್ದು ಅಂತ ಹೇಳಿತಂತೆ. ಅದು ಭಯದಿಂದ ದೂರದಲ್ಲಿ ನಿಂತು ಕೇಳಿದು, ಏನು 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 ಅಂತ. ಮತ್ತೇನಿಲ್ಲ, ನಾನು ನೀನು ಫ್ರೆಂಡ್ ಅಂತ. ಭಾರಿ ಆಶ್ಚರ್ಯ ಅದಕ್ಕೆ.
ಈಗ ಇಲಿ ಹೇಳಬೇಕು ಸರ್ಪದ ಹತ್ರ, ನಾನು ನಿನ್ನ ಫ್ರೆಂಡ್. ದೊಡ್ಡವರು ಚಿಕ್ಕವರ ಹತ್ರ ಫ್ರೆಂಡ್ ಅಂತ ಎಲ್ಲಿಯಾದರೂ ಹೇಳೋದುಂಟ? ಹೇಳಿತು. ಇದಕ್ಕೆ ಆಶ್ಚರ್ಯ ಆಯಿತು, ಏನು ಯುಗ ಪರಿವರ್ತನೆ ಆಯ್ತಾ ಅಂತ. ಆ ಹಾವು ಹೇಳಿತು ಇಲಿ ಹತ್ರ, ನೋಡು ನಾನು ನೀವು ಮಿತ್ರ, ನಾವು ಈ ಪೆಟ್ಟಿಗೆಯಿಂದ ಹೊರಗೆ ಹೋಗಬೇಕು. ಆಯಿತು ಅಂತ ಹೇಳಿತು. ಹೇಗೆ? ನೋಡು, ನೀನು ಆ ಮರವನ್ನು ತುಂಡು ಮಾಡಿದರೆ ನಾವು ಹೊರಗೆ ಹೋಗ್ಬೋದು. ಇಲಿಗೆ ಕಬ್ಬಿಣ ತುಂಡು ಮಾಡುವ ಶಕ್ತಿ ಇಲ್ಲ, ಮರವನ್ನು ತುಂಡು ಮಾಡುವ ಶಕ್ತಿ ಇದೆ. ಎಷ್ಟೇ ಬಾಗಿಲಿರಲಿ ಅದನ್ನು ಕನ್ನ ಕೊರೆದು ಒಳಗೆ ಹೋಗಿ ಎಲ್ಲ ರಂಪಾಟ ಮಾಡಿ ಬಿಡ್ತದೆ. ಹಾವಿಗೆ ಗೊತ್ತು, ಹಾವಿಗೆ ಮರದಲ್ಲಿ ತೂತು ಮಾಡಿ ಅಭ್ಯಾಸ ಇಲ್ಲ, ತೂತಿದ್ರೆ ಒಳಗೆ ಹೋಗುವ ಅಭ್ಯಾಸ ಇದೆ. ನೋಡಿ, ಆ ಹಾವಿಗೆ ಇಲಿಯನ್ನು ತಿನ್ನುವ ಶಕ್ತಿ ಇದೆ, ಆದರೆ ಮರವನ್ನು ತಿನ್ನುವ ಶಕ್ತಿ ಇಲ್ಲ, ತುಂಡು ಮಾಡುವ ಶಕ್ತಿ ಇಲ್ಲ. ದೇವರು ಒಂದೊಂದಕ್ಕೆ ಒಂದೊಂದು ಶಕ್ತಿ ಕೊಟ್ಟಿದ್ದಾನೆ. ಹಾವು ಹೇಳಿತು ಇಲಿ ಹತ್ರ, ಇಲಿ ನೀನು ಆ ಮರವನ್ನು ತುಂಡು ಮಾಡು. ಇಲಿ ಕೇಳಿತು, ಮರದ ಹತ್ರ ಹೋದ್ರೆ ಅಲ್ಲ ನಾನು ತುಂಡು ಮಾಡೋದು, ಹೋಗುದು ಹೇಗೆ? ಅದಕ್ಕೆ ಹಾವು ಹೇಳಿತು, ಅದಕ್ಕೆ ನನ್ನ ಹತ್ರ ಉಪಾಯ ಇದೆ. ಅಲ್ಲಿ ನಿಲ್ಬೇಕಲ್ಲ, ನಿಂತು ತುಂಡು ಮಾಡಬೇಕಲ್ಲ. ಅದಕ್ಕೆ ಹಾವು ಹೇಳಿತು, ಮೇಲೆ ಕೊಂಡೋಗಿ ನಿಲ್ಲಿಸುವ ಕೆಲಸ ನಂತು, ಅದರ ತುಂಡು ಮಾಡುವ ಕೆಲಸ ನಿಂತು. ಇಲ್ಲಿ ಕೇಳಿತು, ನಾನು ಹೇಗೆ ಮೇಲೆ ಹೋಗಲಿ? ಹಾವು ತನ್ನ ಹೆಡೆ ಅರಳಿಸ್ತು. ಹಾವು ಹೇಳಿತು ಇಲಿ ಹತ್ರ, ಹೆಡೆ ಮೇಲೆ ಕೂಡು. ಜೀವನದಲ್ಲೇ ಮೊದಲನೇ ಲೈಫ್ ಅದಕ್ಕೆ ಹಾವಿಗೆ. ಹಾವಿನ ಬಾಯೊಳಗೆ ಹೋಗಿ ಅಭ್ಯಾಸ ಹೊರತು ಹೆಡೆ ಮೇಲೆ ಕೂತ ಅಭ್ಯಾಸ ಇಲ್ಲ ಅದಕ್ಕೆ. ಹೋಗಿ ಕೂತಿತು. ಹಾವು ಹೇಳಿತು, ನೋಡು ನಾನು ಮೇಲೆ 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 ಹೋಗ್ತೇನೆ. ಹಾವು ಹೆಡೆ ಮೇಲೆ 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 ಕೊಂಡೋಗಿತು, ಮರದ ತನಕ ನಿಲ್ಲಿಸಿತು. ಲಿಫ್ಟಿನ ಮೊದಲನೇ ಕಾನ್ಸೆಪ್ಟ್ ಕೊಟ್ಟದ್ದೇ ಭಾಗವತ, ಹಾವಿನ ಮೂಲಕ. ಹಾವು ಅಂದರೆ ಲಿಫ್ಟ್. ನೀವು ನೋಡಿ ಬೇಕಿದ್ರೆ ಎಲ್ಲಾದರೂ ಹಾವು ಸಿಕ್ಕಿದ್ರೆ ಅದರ ತಲೆ ಮೇಲೆ ಕೂಡಿ ಮೇಲೆ ಕೊಂಡೋಗಿಡ್ತದೆ. ನುಂಗಿದ್ರೆ ನನಗೆ ಗೊತ್ತಿಲ್ಲ, ಕಚ್ಚಿದ್ರೆ ಮತ್ತೆ. ಇಷ್ಟು ಮಾತ್ರ ನಾನು ಹೇಳಿದ್ದಷ್ಟೇ. ಆ ಲಿಫ್ಟ್ ಮಾಡಿ ಅದನ್ನು ಮೇಲೆ ನಿಲ್ಲಿಸಿತು. ಇಲಿ ಮರವನ್ನು ತುಂಡು ಮಾಡಿತು. ಈ ತುಂಡಾಯಿತು. ಇಲಿ ಕೇಳಿತು ಹಾವಿನ ಹತ್ರ, ಸಾಕ ಹೋಗ್ಲಿಕ್ಕೆ ಅಂತ. ಇನ್ನು ಸ್ವಲ್ಪ ದೊಡ್ಡದು ಮಾಡು, ಇನ್ನು ಸ್ವಲ್ಪ ದೊಡ್ಡದು ಮಾಡಿತು. ಹಾವು ಹೇಳಿತು ಇಲಿ ಹತ್ರ ಸಾಕು ಅಂತ ಹೇಳಲಿಲ್ಲ ಅಂತ. ಇಲಿಯನ್ನು ಟಕ್ಕ ಕೆಳಗೆ ಹಾಕಿತು. ಇಲಿ ಹೇಳಿತು, ಏನು ಕೆಲಸ ಮಾಡಿದ್ದು ನೀನು? ಏನಿಲ್ಲ ಸುಮ್ಮನೆ ಅಂತ ಹೇಳಿತು. ಹಾವು ಕೆಳಗಿಳಿಯಿತು, ಇಲಿಯನ್ನು ನುಂಗಿತು. ಅದರ ಮೇಲೆ ರಂಧ್ರದ ಮೂಲಕ ಹೊರಗೆ ಹೋಯಿತು. ದೇವರು ಹೇಳಿದ ಕತೆ. ಇಂದ್ರ ಕೇಳಿದ, ಏನು ಕತೆ ಹೇಳಿದೆ ನೀನು? ಇದು ಗೊತ್ತಾಯ್ತು ನನಗೆ. ಕತೆ ಇಷ್ಟೇ. ಏನು ಅಂದರೆ, ಹಾವು ಇಲಿಯನ್ನು ಉಪಯೋಗ ಮಾಡಿಕೊಂಡಿತು ಎಲ್ಲಿವರೆಗೆ? ಮರ ತುಂಡು ಮಾಡುವ ತನಕ. ಆಮೇಲೆ ನುಂಗಿತು, ಹೋಯಿತು. ಇಂದ್ರ ಕೇಳಿದ, ಏನು ಸಂದೇಶ ಕೊಡ್ತಿ ಸ್ವಾಮಿ? ಏನಿಲ್ಲ, ದೈತ್ಯರ ಮನೆಗೆ ಹೋಗು, ಸಂಧಾನ ಮಾಡು, ನಾವು ಸಮುದ್ರ ಮಥನ ಮಾಡೋಣ ಅಂತ ಹೇಳು. ಸಮುದ್ರದ ಮಥನೆ ಮಾಡುವಾಗ ಏನು ಸಿಕ್ಕಿತು ಎಲ್ಲ ನೀನು ಸ್ವೀಕಾರ ಮಾಡು. ಆಮೇಲೆ ಅವರನ್ನು ಹೊಡೆ, ಅಮೃತ ಸಿಕ್ಕಿದ ಮೇಲೆ ಶಕ್ತಿ ಬಂದಿರ್ತದೆ, ದೈತ್ಯರನ್ನು ಸಂಹಾರ ಮಾಡಿಬಿಡು. ಇಂದ್ರನಿಗೆ ಏನು ಖುಷಿ ಆಯಿತು ಗೊತ್ತಾ? ಅದೇ ದೇವರು ದೈತ್ಯರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡು ಅಂತ ಹೇಳಿದಾಗ ಸಿಟ್ಟು ಬಂದಿತ್ತು. ಅದೇ ದೇವರು ಅರಯೋಪಿ ಸಂದೇಹ ಅಹಿಮೂಷಕವತ್ತು ಅಂತ ಹೇಳಿದಾಗ ಭಾರಿ ಖುಷಿ ಆಯಿತು. ಓಡೋಡಿ ಹೋದ. ದೇವರು ಕರೆದ, ನೋಡು ಮಾತಾಡುವಾಗ ಹೇಗೆ ಮಾತಾಡಬೇಕು, ಸರಿ ಅಗ್ರಿಮೆಂಟ್ ಮಾಡಿಕೋ, ಮತ್ತೆ ಅರ್ಧಂಬರ್ಧ ಮಾಡಿದ್ರೆ ನಾನು ಹೊಣೆಗಾರ ಅಲ್ಲ, ಏನು ಕೊಡ್ತೇನೆ ಏನು ಕೊಡುವುದಿಲ್ಲ ಎಲ್ಲ ಹೇಳೋ. ಆಯಿತು. ಇಂದ್ರ ಹೋದ, ಬಲಿ ಹತ್ರ ಸಂಧಾನ ಮಾಡಿದ. ಸಂಧಾನ ಬಲಿ ಒಪ್ಪಿದ. ಮೊದಲಾಗುವುದಿಲ್ಲ ಹೇಳಿದ, ಕೊನೆಗೆ 50-50 ಅಂತ ಹೇಳಿದಾಗ ಆಯಿತು ಅಂತ ಒಪ್ಪಿಕೊಂಡ. ಅಗ್ರಿಮೆಂಟ್ ಮಾಡಿಕೊಂಡು ಬಂದ. ಇಂದ್ರನಿಗೆ ಭಾರಿ ಖುಷಿ, ಭಾರೀ ಸಾಧನೆ ಮಾಡಿದೆ. ದೇವರು ಹೇಳಿಕೊಟ್ಟು ಮಾಡಿದ್ದು, ಸ್ವಂತ ಬುದ್ಧಿದ್ದಲ್ಲದು, ಆದರೂ ನಾನು ಮಾಡಿದೆ ಅಂತ ಸೊಕ್ಕು ಬಂತು. ದೇವರು ಹೇಳಿದ, ಇನ್ನೂ ಸಿಗಲಿಲ್ಲ ಅಮೃತ ಸಂಪತ್ತು, ಈಗಲೇ ಇಷ್ಟಾದರೆ ಬಂದ ಮೇಲೆ ಹೇಗಿರ್ಲಿಕ್ಕಿಲ್ಲ. ಹೋದ್ರು. ಮಂದರ ಪರ್ವತ ತರಬೇಕು ಅಂತ, ಕಡುಗೋಲು ಬೇಕಲ್ಲ. ಮಂದರ ಪರ್ವತದ ಹತ್ರ ಹೋದ್ರೆ ಅದನ್ನು ಅಲ್ಲಾಡಿಸ್ಲಿಕ್ಕಾಗ್ತದ? ಅದಕ್ಕೆ ಹೆಸರೇ ಅಚಲ. ಅಚಲ ಅಂದರೆ ಅಲ್ಲಾಡುವಂತಹದ್ದಲ್ಲ. ಎಲ್ಲ ಪ್ರಯತ್ನ ಮಾಡಿದ್ರು, ದೇವತೆಗಳು ದೈತ್ಯರು ಎಲ್ಲ ಒಟ್ಟಿಗೆ ಸೇರಿದರು. ಒಟ್ಟಿಗೆ ಸೇರದಿದ್ದವರು ಒಟ್ಟಿಗೆ ಸೇರಿ ಮಹಾಪ್ರಯತ್ನ ಮಾಡಿದರು. ಆದರೆ ಮಂದರ ಪರ್ವತವನ್ನು ಕೇಳಲಿಕ್ಕಾಗಲಿಲ್ಲ. ಕೊನೆಗೆ ಯಾರಿಂದಲೂ ಆಗದೇ ಇದ್ದಾಗ ಒಂದೇ ಪ್ರಯತ್ನ, ಅದಕ್ಕೆ ಒಂದೇ, ಸ್ವಾಮಿ ನೀನೇ ಮಾಡಬೇಕಾದ್ದು. ಆಯಿತು, ಒಂದು ಮಿಸ್ ಕಾಲ್ ಕೊಟ್ಟರೆ ದೇವರು ತಯಾರಲ್ಲಿ. ದೇವರು ಬಂದ. ಏನು ಅಂತ ಕೇಳಿದ. ಸ್ವಾಮಿ ಮಂದರ ಪರ್ವತ ಎತ್ತಲಿಕ್ಕಾಗೋದಿಲ್ಲ, ಸರಿರಿ ನೀವು ಅಂತ ಹೇಳಿದ. ದೇವರು ಮಂದರ ಪರ್ವತವನ್ನು ಒಬ್ಬನೇ ಎತ್ತಿದ. ಎತ್ತಿ ಅಲ್ಲಿ ಗರುಡ ಇದ್ದ, ಗರುಡನ ಮೇಲೆ ಇಟ್ಟ, ತಾನೂ ಕೂತ, ಹೊರಟ.
ಈ ದೇವತೆಗಳಿಗೆ ಒಂದು ಥರ ಅನಿಸ್ತು. ನಾವು ಇಷ್ಟು ಜನ ಇರುವಾಗ ನಮ್ಮನ್ನು ಬಿಟ್ಟು ಗರುಡನ ಮೇಲೆ ಯಾಕಿಟ್ಟ ಅಂತ ಒಳಗಿಂದ ಒಳಗೆ ಶುರುವಾಯಿತು. ನಮ್ಮಲ್ಲಿ ಹಾಗಿರ್ತದೆ ನೋಡಿ. ಎಲ್ಲಿಯಾದರೂ ಈ ಉತ್ಸವ ಆಗುವಾಗ ಅದರಲ್ಲಿ ಛತ್ರ ಚಾಮರ ಎಲ್ಲ ಇದೆ. ಅದು ಇಂಥವ್ರಿಗೆ ಕೊಡಬೇಕು ಅಂತ ಏನೋ ವ್ಯವಸ್ಥೆ ಇರ್ತದೆ. ಅವ್ರಿಗೆ ಕೊಡದೆ ಯಾರಿಗಾದರೂ ತಪ್ಪಿ ಯಾರಿಗೋ ಒಬ್ಬರಿಗೆ ಕೊಟ್ಟರೆ ಏನು ರಂಪಾಟ ಗಲಾಟೆ ಆಗುತ್ತೆ ಗೊತ್ತಾ. ನನಗೆ ಕೊಡದೆ ಅವ್ರಿಗೆ ಯಾಕೆ ಕೊಟ್ರಿ ಅಂತ ಈ ದಂಡ ಹಿಡ್ಕೊಡ್ಲಿಕ್ಕೆ ಉಂಟು. ಉಡುಪಿಯಲ್ಲೆಲ್ಲ ಉತ್ಸವ ಕೊಟ್ಟರೆ ಒಂದು ಬಂಗಾರದ್ದೋ ಬೆಳ್ಳಿದ್ದೋ ದಂಡ ಕೊಟ್ಟಿರ್ತಾರೆ. ಅದನ್ನು ಅವನಿಗೆ ಕೊಡದೆ ಯಾರಿಗಾದರೂ ಕೊಟ್ಟರೆ ಭಾರೀ ಜಗಳ. ಇವಾಗ ನೋಡ್ಲಿಕ್ಕೆ ಹೊರಟ್ರೆ ಆ ದಂಡನೇ ಭಾರ. ಅದು ನಮಗೆ ಮನೆಗೆ ಕೊಂಡೋಗ್ಲಿಕ್ಕೆ ಕೊಡೋದಲ್ಲ, ಒಂದು ಸುತ್ತು ಬರುವಾಗ ಹಿಡ್ಕೊ ಅಂತ ಕೊಟ್ಟದ್ದು. ಆದರೆ ಅದು ಭಾರ ಆದರೂ ಪರವಾಗಿಲ್ಲ, ಅದು ನಮಗೆ ಕೊಡಬೇಕು ಅಂತಿರ್ತದೆ. ಹೊರಲಿಕ್ಕಾಗೋದಿಲ್ಲ ದೇವತೆಗಳಿಗೆ. ಆದರೂ ಗರುಡನ ಮೇಲೆ ಯಾಕಿಟ್ಟ ಅಂತ ದೇವರ ಹತ್ರ ಕೇಳಿಯೇ ಬಿಟ್ಟ. ದೇವರು ಮಾತಾಡಲಿಲ್ಲ. ಈ ಚಿಕ್ಕ ಮಕ್ಕಳಿಗೆ ಇರ್ತದೆ ನೋಡಿ, ಅಪ್ಪನ ಕೈಯಲ್ಲಿ ಒಂದು ದೊಡ್ಡ ಪೆಟ್ಟಿಗೆ ಇದ್ದರೆ ನನ್ನ ಕೈಯಲ್ಲಿ ಕೊಡು ಅಂತ ಹೇಳುತ್ತೆ. ಅದಕ್ಕೆ ಹೊರಲಿಕ್ಕೆ ಆಗುವುದಿಲ್ಲ. ಕೊನೆಗೆ ಅಪ್ಪನೇ ಮೆಲ್ಲ ಇಡ್ತಾನೆ ತಲೆಯ ಮೇಲೆ, ಹುಡುಗನ ತಲೆಯ ಮೇಲೆ. ಅದು ಅಯ್ಯೋ ಅಂತ ಒದ್ದಾಡ್ತಾ ಇರ್ತದೆ. ತೆಗಿಲ್ಲ ಅಂತ ತೆಗೆ ಅಂತ ಹೇಳ್ತದೆ, ಆಮೇಲೆ ತೆಗಿತಾನೆ. ಹಾಗೆ ದೇವತೆಗಳು ದೇವರ ಹತ್ರ ಹೇಳಿದ್ರು, ಸ್ವಾಮಿ ತಪ್ಪಿದು ಅನ್ಯಾಯ. ಅದರಲ್ಲಿ ಮಂದರ ಪರ್ವತವನ್ನು ಗರುಡನ ಮೇಲೆ ಇಟ್ಟದ್ದೇ ತಪ್ಪು, ಅದರ ಮೇಲೆ ನೀನು ಕೂತದ್ದು ಇನ್ನೂ ತಪ್ಪು. ದೇವರು ಹೇಳಿದ, ನಾನು ಗರುಡ ಧ್ವಜ, ನಾನು ಕೂತದ್ದು ಸರಿ. ಮಂದರ ಪರ್ವತ ನಾವೇ ಹೊರತೇವೆ. ದೇವರು ಮಾತಾಡಲಿಲ್ಲ ಅಂತ. ನೀವು ತೆಗೀರಿ ಅಂತ ಹೇಳಿದ್ರೆ ದೇವರು ಹೇಳಿದ ಮೇಲೆ ತೆಗೆದರೆ ಅಲ್ವಾ ಏನು ತೊಂದರೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಬೇಡ ಹೇಳಿದ್ರೆ ತಪ್ಪಾಗಿ ಬಿಡುತ್ತೆ. ಈ ದೇವತೆಗಳೇ ತೆಗೆದ್ರಂತೆ. ಒಬ್ಬ ಗರುಡ ಹೊರಬಹುದು ಅಂತ ಆದರೆ ನಾವು ಇಷ್ಟು ಜನ ಯಾಕೆ ಹೊರಲಿಕ್ಕಾಗೋದಿಲ್ಲ? ತೆಗೆದ್ರು ಮಂದರ ಪರ್ವತ, ದೇವತೆಗಳ ಮೇಲೆ ಬಿತ್ತು. ದೇವತೆಗಳೆಲ್ಲ ಪುಡಿ ಪುಡಿ. ಸಮಸ್ಯೆ ದೇವರಿಗೆ ಆದದ್ದು. ಇವಾಗ ದೇವರು ದಿವ್ಯ ದೃಷ್ಟಿಯಿಂದ ಒಂದ್ಸಲ ನೋಡಿದ, ಅಮೃತ ಹರಿಸಿದ. ದೇವತೆಗಳೆಲ್ಲ ಎದ್ರು. ದೇವತೆಗಳ ಹತ್ರ ಕೇಳಿದ, ಏನಾಯಿತು ಅಂತ. ಈ ನಿದ್ರೆ ಮಾಡಿ ಎದ್ರೆ ಹೇಗೋ ಹಾಗೆ, ಉಪನ್ಯಾಸ ಮುಗಿದಾಗ ಹೇಗಿರ್ತದೆ ಹಾಗೆ ಒಂಥರ ಅಂತ ಪಿಳಿ ಪಿಳಿ ಬಿಳಿ ಅಂತ ನೋಡ್ಲಿಕ್ಕೆ ಶುರು ಮಾಡಿದೆ. ಏನು ಅಂತ ದೇವರು ಕೇಳಿದ, ಏನಾಯಿತು ಅಂತ. ಏನು ಗೊತ್ತಾಗಲಿಲ್ಲ. ಗೊತ್ತಾದ್ದಲ್ಲ, ಆ ಮಂದರ ಪರ್ವತಕ್ಕೆ ತಲೆಯ ಮೇಲೆ ಹೊತ್ರಿ, ಹೊರಲಿಕ್ಕಾಗಲಿಲ್ಲ, ಬಿದ್ರಿ. ಹೌದಾ ಅಂತ ಹೇಳಿದ್ರು. ಹೌದೌದೌದು ಅಂತ ಹೇಳಿದ್ರೆ ನೆನಪಾಯ್ತು ಅವರಿಗೆ. ದೇವರು ಕೇಳಿದ, ಏನು ಮುಂದೆ ಅಂತ, ಹೊರ್ತೀರಾ ಅಂತ. ದಮ್ಮನೆ ಬೇಡ, ಈಗಲೇ ಅನುಭವಿಸಿ ಆಯ್ತು ಫಲ. ದೇವರು ವಾಮೇನ ಕರೇಣ, ಎಡಕೈಯಿಂದ ತೆಗೆದು ಗರುಡನ ಮೇಲಿಟ್ಟು ತಾನು ಕೂತು ಮತ್ತೆ ಸಮುದ್ರದ ಹತ್ರ ತಂದೆ ಇಟ್ಟ. ಭಾಗವತ ಎಷ್ಟು ಸುಂದರವಾಗಿ ನಮಗೆ ಕಥೆ ಹೇಳುತ್ತೆ ನೋಡಿ. ನಮಗೆ ಎಷ್ಟು ಹೊರಲಿಕ್ಕೆ ಸಾಧ್ಯ ಅಷ್ಟು ಭಾರ ಹೊತ್ತರೆ ಸಾಕು. ದೇವರು ನಮ್ಮ ಮೇಲೆ ಭಾರ ಇಟ್ಟಿದ್ದಾನೆ, ಇಷ್ಟು ನೀನು ಮಾಡು. ಆದರೆ ನಮ್ಮದು ಹಣೆಬರ ಏನು ಗೊತ್ತಾ, ಅದು ಇಷ್ಟ ಆಗುವುದಿಲ್ಲ ನಮಗೆ. ನಮ್ಮ ಮೇಲಿಟ್ಟ ಭಾರ ನಮಗೆ ಇಷ್ಟ ಅಲ್ಲ. ಮತ್ತೊಬ್ಬನನ್ನೇ ನೋಡೋದು, ನೋಡ್ರಿ ಅದು ನನಗೆ ಕೊಡಲಿಲ್ಲ ದೇವರು. ಆ ಪಕ್ಕದ ಮನೆಯದ್ದು ನೋಡೋದು, ಅದು ನನಗೆ ಕೊಡಲಿಲ್ಲ. ದೇವರು ಹೇಳಿದ, ನೋಡು ನಿನಗೆ ಹೊರಲಿಕ್ಕೆ ಇಷ್ಟೇ ಸಾಧ್ಯ, ಸಾಕಿಷ್ಟು, ಇದನ್ನು ಸರಿಯಾಗಿ ಹೊತ್ತರೆ ಸಾಕು. ನಿನ್ನ ಪಕ್ಕದ ಮನೆ, ಆಚೆ ಮನೆ, ಅದು ಯಾಕೆ ನೋಡ್ತೀನಿ ನೀನು? ನನಗೆ ಅದು ಬೇಕಿತ್ತು, ಅದು ಕೊಡಲಿಲ್ಲ. ಅವನಿಗೆ 10 ಉಪ್ಪರಿಗೆ ಇದೆ, ನನಗೆ ಒಂದೇ ಉಪ್ಪರಿಗೆ, ಅದು ನನ್ನ ತಲೆ ಮೇಲೆ ಇಡಲಿಲ್ಲ ದೇವರು. ಯಾಕೆ ನಿನಗೆ ಆ ಭಾರ? ಕಸ ಗುಡಿಸೋರು ಜನ ಇಲ್ಲ, ಮೇಂಟೆನೆನ್ಸ್ ಮಾಡಲಿಕ್ಕಾಗೋದಿಲ್ಲ. ಸುಮ್ಮನೆ 10 ಉಪ್ಪರಿಗೆ ಏನು ಮಾಡ್ತಿ? ನೀನು ಇರುವುದು, ನೀನು ನಿನ್ನ ಹೆಂಡತಿ ಇಬ್ಬರೇ, ಒಂದು ಕೋಣೆ ಸಾಕಾಗೋದಿಲ್ಲ ಸರ್. ಬೇಕಾದರೆ 2 ಕೋಣೆ, ಒಂದು ಜಗಳಕ್ಕೆ ಒಂದು ಊಟಕ್ಕೆ ಅಂತ ಇರಲಿ. 10 ಕೋಣೆ 10 ಉಪ್ಪರಿಗೆ ಹಿಡ್ಕೊಂಡು ಏನು ಮಾಡ್ತಿ? ನನಗೂ ಬೇಕು ಅಂತ. ಈ ಚಿಕ್ಕ ಮಕ್ಕಳು ಹಠ ಮಾಡಿದ ಹಾಗೆ ಮಾಡಬೇಡಿ. ನಮಗೆ ಎಷ್ಟು ಹೊರಲಿಕ್ಕೆ ಸಾಧ್ಯ ಭಗವಂತ ಅಷ್ಟು ಕೊಟ್ಟಿದ್ದಾನೆ. ಅಷ್ಟು ಕೋಟಿ ಬೇಕು, ಇಷ್ಟು ಕೋಟಿ ಬೇಕು ಅಂತ ಆಲೋಚನೆ ಮಾಡಬೇಡಿ. ನಮಗೆ ಹೊರಲಿಕ್ಕೆ ಜೀರ್ಣ ಎಷ್ಟಾಗುತ್ತೆ ಅಷ್ಟು, ಅದಕ್ಕಿಂತ ಹೆಚ್ಚಿದ್ದನ್ನು ಇಟ್ಟರೆ ದೇವತೆಗಳನ್ನು ಬೊಟ್ಟು ಮಾಡಿ ಭಗವಂತ ತೋರಿಸಿದ. ತಮಗೆ ಹೊರಲಿಕ್ಕಾಗಲಿದ್ದ ಮಂದರ ಪರ್ವತ ಹೊರಲಿಕ್ಕೆ ಹೊರಟು ಅಷ್ಟೋ ಜನ ನುಚ್ಚುನೂರಾದರು. ಭಗವಂತನ ದಿವ್ಯ ದೃಷ್ಟಿ ಸುದೆ ಹರಿಸದಿದ್ದರೆ ಏನಾಗ್ತಿತ್ತು ಅವರ ಕತೆ? ಭಗವಂತನ ಕಾರುಣ್ಯ. ನಮಗೆ ದೇವರು ನಾವು ಬಯಸಿದ್ದಕ್ಕೆ ಕೊಡ್ತಾನೆ ಅಂತೆ. ನಮಗೆ ಹೊರಲಿಕ್ಕೆ ಆಗುವುದಿಲ್ಲ. ಆದರೆ ಅದನ್ನು ಹೊರಲಿಕ್ಕಾಗದೆ ನಾವು ಬಯಸಿದ್ದನ್ನು ಕೊಟ್ಟು ಮತ್ತೆ ಯಾತನೆ ಅನುಭವಿಸ್ತೇವೆ. ಮತ್ತೆ ದೇವರ ಹತ್ರನೇ ಹೋಗ್ತೇವಂತೆ, ಸ್ವಾಮಿ ಇದು ಬೇಡ ಅಂತ ಒದ್ದಾಡ್ತೇನಂತೆ. ದೇವರು ಆಯಿತು ಅಂತ ಮತ್ತೆ ವಾಪಸ್ ತಗೊಳ್ತಾನೆ. ಹಾಗಾಗಿ ದೇವರ ಹತ್ರ ಹೋಗಿ ಇದು ಕೊಡು ಅಂತ ನಾವು ಕೇಳಬಾರದಂತೆ. ನಮಗೆ ಯಾವುದು ಯೋಗ್ಯ ಅದನ್ನು ಕೊಡು ಅಂತ ಕೇಳಬೇಕಂತೆ. ನಮ್ಮದು ಹಾಗಲ್ಲ. ನನಗೆ ಇದನ್ನೇ ಕೊಡು, ಈ ಹುಡುಗನೇ ಬೇಕು, ಈ ಹುಡುಗಿಯೇ ಬೇಕು, ಇದೇ ಕೆಲಸ ಬೇಕು, ಇದೇ ಜಾಗ ಬೇಕು, ಇಂಥ ಸೀಟೇ ಬೇಕು, ಅದೆಲ್ಲ ನಾವು ಕೇಳಬಾರ್ದಂತೆ. ಯಾಕೆಂದರೆ ನಮಗೆ ಅದು ಯೋಗ್ಯನೋ ಅಯೋಗ್ಯನೋ, ಹೊರಲಿಕ್ಕೆ ಸಾಧ್ಯನೋ ಅಸಾಧ್ಯನೋ ಗೊತ್ತಿಲ್ಲ.
ಹಾಗಾಗಿ ದೇವರ ಹತ್ರ ಹೋಗಿ ನನಗೆ ಯಾವುದು ಯೋಗ್ಯ ಅದನ್ನು ಕರುಣಿಸು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತೆ. ಅಂದರ ಪರ್ವತವನ್ನು ತಂದರು, ಸಮುದ್ರದ ಮಧ್ಯದಲ್ಲಿ ಇಟ್ಟರು, ವಾಸುಕಿಯನ್ನು ಜೋಡಿಸಿದರು. ಸಮುದ್ರ ಮಥನೆ ಪ್ರಾರಂಭ ಆಗಬೇಕು. ದೇವತೆಗಳು ಒಂದು ಬದಿಯಲ್ಲಿ, ದೈತ್ಯರು ಇನ್ನೊಂದು ಬದಿಯಲ್ಲಿ. ನಮ್ಮ ದೇವರು ಆ ವಾಸುಕಿಯ ಬಾಯಿ ಹಿಡಿದ. ದೇವತೆಗಳು ಬಂದರು, ಬಾಯಿ ಹಿಡಿದರು. ದೈತ್ಯರು ಬಾಯಿ ಬಿಟ್ಟರು, ಕೈಗಟ್ಟಿ ನಿಂತರಂತೆ ದೈತ್ಯರು. ದೇವರು ನೋಡಿದ, ದೇವತೆಗಳು ನೋಡಿದರು. ಇದೇನು ಒಬ್ಬರು ದೈತ್ಯರು ಬರುವುದಿಲ್ಲ, ಏನು ಒಗ್ಗಟ್ಟು ನೋಡಿ, ಒಬ್ಬರು ಬರಲಿಲ್ಲ. ಮೊದಲನೇ ಸ್ಟ್ರೈಕ್ ಅಂತ ಪ್ರಾರಂಭ ಆದ್ದೇ ಅಲ್ಲಿ. ನಾವು ಕೇಳಿದ್ದನ್ನು ಕೊಡಿ, ಕೈಗಟ್ಟಿ ನಿಂತರಂತೆ. ನಮ್ಮ ದೇವರು ಕೇಳಿದ, ಏನು ನಿಮ್ಮ ಡಿಮಾಂಡ್ ಹೇಳಿ. ದೈತ್ಯರು ಹೇಳಿದರು, ಬಲಿ ಹೇಳಿದ, ನಮ್ದು ವಂಶ ಏನು ಗೊತ್ತಾ, ನಮ್ದು ವಿದ್ಯೆ ಏನು ಗೊತ್ತಾ, ನಮ್ಮ ಸಾಮರ್ಥ್ಯ ಏನು ಗೊತ್ತಾ, ಅದು ಯಾವುದನ್ನು ಲೆಕ್ಕಿಸದೆ ನಮ್ಮನ್ನು ತಿರಸ್ಕಾರ ಮಾಡ್ತೀರಾ. ಅಹೇ ಪುಚ್ಚಂ ಅಮಂಗಲಂ, ಸರ್ಪದ ಬಾಲ ಹಿಡಿಯುವ ಕೆಲಸ ನಮ್ಗೆ ಕೊಟ್ಟಿದ್ದೀರಾ, ಅಮಂಗಲ ಕೆಲಸ ನಮಗೆ ಕೊಡೋದಾ? ನಾವು ಅಧ್ಯಯನ ಮಾಡಿದ್ದೇವೆ, ನಾವು ವೇದಾದಿ ಚಿಂತನೆ ಮಾಡಿದವರು, ನಮ್ಮ ಅನುಷ್ಠಾನ ಏನು, ನಮ್ಮ ಸಂಪ್ರದಾಯ, ನಮ್ಮ ವಂಶ ಯಾವುದನ್ನು ಲೆಕ್ಕಿಸಿ ತಿರಸ್ಕಾರ ಮಾಡಿದಿರಿ, ನಾವು ಹಿಡಿದಿಲ್ಲ ಬಾಲ ಅಂತ ಹೇಳಿದ್ರು. ದೇವತೆಗಳ ಮುಖ ನೋಡಿದ. ದೇವತೆಗಳು ಹೇಳಿದರು, ಸಾಧ್ಯ ಇಲ್ಲ, ಇಲ್ಲೇ ಹಿಡಿಯುವುದು. ಯಾಕೆಂದರೆ ಅದು ಸಹಜವಾದ ಮಾತ್ಸರ್ಯ, ಸಹಜವಾದ ದ್ವೇಷ. ದೈತ್ಯರು ಯಾವುದು ಬೇಕು ಅಂತ ಹೇಳ್ತಾರೆ, ದೇವತೆಗಳಿಗೆ ಅದೇ ಬೇಕು. ಈ ಚಿಕ್ಕ ಮಕ್ಕಳು ಇರ್ತಾರೆ ನೋಡಿ, ಇನ್ನೊಬ್ಬ ಯಾವುದು ಬೇಕು ಹೇಳ್ತಾನೆ, ಅದೇ ಈ ಹುಡುಗನಿಗೆ ಬೇಕು. ಬೇಡ ನಿನಗೆ, ಬೇರೆ ಬೇಡ, ಅದೇ ಬೇಕು ಅಂತ. ಈ ದೈತ್ಯರು ಅಂದರೆ ಹಾಗೇನೆ, ದೇವತೆಗಳು ಹಾಗೇನೆ ನೋಡಿ. ದೇವರು ಹೇಳ್ದ ದೇವತೆಗಳ ಹತ್ರ, ನೋಡಿ ನಮಗೆ ಪುಚ್ಚ ಆದರೇನು, ಯಾವುದಾದ್ರೇನು ಬೇಡ, ಪುಚ್ಚ ಹಿಡಿಯೋಣ, ದೈತ್ಯರಿಗೆ ಬಿಟ್ಟುಕೊಡೋಣ. ದೇವತೆಗಳು ಹೇಳಿದರು, ಸ್ವಾಮಿ ನಮ್ಮದು ಸ್ಥಾನ ಮಾನ ಪ್ರತಿಷ್ಠೆ ಸಾಧ್ಯನೇ ಇಲ್ಲ, ನಾವು ಬಾಯೇ ಹಿಡಿತೇವೆ. ದೇವರು ಹೇಳ್ದ, ಬಾಯೇ ಹಿಡಿಬೇಕಾ ನಿಮಗೆ, ಆಯಿತು ಅಂತ ಹೇಳಿದ. ದೇವರು ಬಿಟ್ಟ, ಬಾಲ ಬಂದು ಹಿಡಿದ. ದೇವತೆಗಳು ನೋಡಿದರು, ಸ್ವಾಮಿ ಇದು ಎಂಥ ಕೆಲಸ ಅಂತ. ಏನು ನೀವು ಅಲ್ಲೇ ಹಿಡಿ. ದೇವತೆಗಳು ಓಡಿ ಬಂದರು, ಬಾಲ ಹಿಡಿದರು. ದೇವತೆಗಳಲ್ಲಿರ್ತಕ್ಕಂಥ ಒಂದು ಸದ್ಗುಣ ನಾವು ಆಲೋಚನೆ ಮಾಡಬೇಕಾದ್ದು. ಮೊಂಡು ಹಠ ಮಾಡುವುದಿಲ್ಲ ಅಂತೇನಿಲ್ಲ ಅವರು, ಆದರೆ ದೇವರು ಎಲ್ಲಿ ಇರ್ತಾನೆ ಆ ಪಕ್ಷದಲ್ಲಿ ದೇವತೆಗಳು ಇರುತ್ತೆ. ದೇವರು ಆ ಜಾಗ ಬಿಟ್ಟು ಈ ಜಾಗಕ್ಕೆ ಬಂದರೆ ದೇವತೆಗಳೆಲ್ಲ ಆ ಜಾಗಕ್ಕೆ ಬಂದರು. ಇದು ದೇವತೆಗಳಲ್ಲಿ ಕಾಣತಕ್ಕಂತಹ ಗುಣ. ನಮ್ದು ಏನಾಗಬೇಕು ಗೊತ್ತು, ನಾವು ದೈತ್ಯರಾಗಬಾರದು, ದೇವರಿಗೆ ವಿರುದ್ಧವಾದ ಪಕ್ಷ ನಮ್ದಾಗಬಾರದು, ದೇವರ ಪಕ್ಷ ನಮ್ದಾಗಬೇಕು. ಹಾಗಾದರೆ ದೇವರು ಎಲ್ಲಿ ಇರ್ತಾನೆ ಅದನ್ನು ನಾವು ಆರಿಸಿಕೊಳ್ಳಬೇಕು. ದೇವರಿಗೆ ಯಾವುದು ಇಷ್ಟ ಅದನ್ನು ನಾವು ಮಾಡಬೇಕು. ದೇವರು ಎಲ್ಲಿರ್ತಾನೆ, ಏಕಾದಶಿ ದಿವಸ ಅನ್ನವನ್ನು ಬಿಟ್ಟಿರ್ತಾನೆ, ಆಹಾರವನ್ನು ಬಿಟ್ಟಿರ್ತಾನೆ, ನಾವು ಅಲ್ಲಿರಬಾರ್ದು, ಅಡಿಗೆ ಮನೆಗೆ ಹೋಗಲೇಬಾರದು. ದೇವರಿಗೆ ಯಾವುದು ಇಷ್ಟ, ಉಪವಾಸ, ಅದನ್ನು ನಾವು ಮಾಡಬೇಕಂತೆ. ದೈತ್ಯರು ಬಾಯಿ ಹಿಡಿದರು, ಭಗವಂತನಿಗೆ ವಿರುದ್ಧವಾಗಿ ಮಾಡಿದರು ಕೆಲಸ. ದೇವರು ಬಿಟ್ಟುಕೊಟ್ಟ, ಹಿಡೀರಿ ಬಾಯಿರಿ. ಏನು ಒಂದು ಕ್ಷಣ ಆಗಲಿಲ್ಲ, ಸಮುದ್ರ ಮಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅವರು ಬಾಯಿ ಹಿಡಿದಿದ್ದಾರೆ. ಅವರು ಅಯ್ಯಯ್ಯೋ ಅಂತ ಅಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಯಾಕೆಂತಂದರೆ ಸರ್ಪದ ವಾಸುಕಿಯ ಬಾಯಿ ಹಿಡಿದತ್ತು. ಕದ್ರುವಿನ ಮಕ್ಕಳು ವಾಸುಕಿ, ಅದು ಅಷ್ಟೂ ಹೆಡೆಯಿಂದ ವಿಷವನ್ನು ವಮನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಆ ಬಿಸಿ ತಡ್ಕೊಳ್ಳಿಕ್ಕಾಗಲಿಲ್ಲ ದೈತ್ಯರಿಗೆ. ದೈತ್ಯರು ಹೇಳಿದ್ರು, ತಡ್ಕೊಳ್ಳಿಕ್ಕಾಗುವುದಿಲ್ಲ ಬಿಸಿ. ದೇವರು ದೈತ್ಯರ ಮುಖ ನೋಡಲಿಲ್ಲ ಅಂತ, ದೇವತೆಗಳ ಮುಖ ನೋಡಿದರಂತೆ. ದೇವತೆಗಳ ಮುಖ ನೋಡಿದಾಗ ದೇವತೆಗಳು ಹೇಳಿದರಂತೆ, ಸ್ವಾಮಿ ನೀನು ದೊಡ್ಡವ, ನೀನು ಏನು ಹೇಳ್ತಿ ಅದೆಲ್ಲ ನಮಗೆ ಒಳ್ಳೆದಕ್ಕೇನೆ. ನನಗೆ ಆವಾಗ ಅರ್ಥ ಆಗಲಿಲ್ಲ, ಈಗ ಅರ್ಥ ಆಯಿತು. ನೋಡಿ, ದೇವರಿಗೆ ಮೊದಲೇ ಪುಚ್ಚ ಹಿಡಿಬೋದಿತ್ತು, ಮೊದಲು ಬಾಯಿ ಹಿಡ್ದ. ಮೊದಲು ಪುಚ್ಚ ಹಿಡಿದಿದ್ರೆ ದೈತ್ಯರು ಹೇಳ್ತಿದ್ರು ನನಗೆ ಪುಚ್ಚನೇ ಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ಬಾಯಿ ಹಿಡ್ದ, ನನಗೆ ಬೇಕು ಅಂತ ಹೇಳಿದ್ರು, ಬಿಟ್ಟು ಬಂದ. ದೇವತೆಗಳಿಗೆ ಹೇಳಿದ, ಏನು ಹೇಳಿದ ದೇವರು, ನಾನು ಏನು ಹೇಳಿರ್ತೇನೆ ನಿಮಗೆ ಹಿತ. ಶ್ರುತಿ ಸ್ಮೃತಿ ಹರೇ ರಾಜ್ಞೆ, ನಮಗೆ ಹಿತರೂಪವಾದ ಆಜ್ಞೆ ಅದು ಭಗವಂತನದ್ದು. ಶ್ರುತಿಯಲ್ಲಿ ದೇವರು ನಮಗೆ ಕಾಣಿಸದೇ ಇರಬಹುದು, ಭಗವಂತನ ಶಬ್ದ ನಮ್ಮ ಕಿವಿಗೆ ಕೇಳದೇ ಇರಬಹುದು. ಆದರೆ ಭಾಗವತ, ಮಹಾಭಾರತ, ರಾಮಾಯಣ ದೇವರು ಕೊಟ್ಟಿರತಕ್ಕಂತಹ ಸಂದೇಶಗಳು, ಸಾಕ್ಷಾತ್ ಭಗವಂತನ ಆಜ್ಞೆ, ಅದನ್ನು ನಾವು ಕೇಳಬೇಕು. ಕೇಳಿ ಅದರ ಹಾಗೆ ನಾವು ಅನುಷ್ಠಾನ ಮಾಡಬೇಕು. ದೇವತೆಗಳಿಗೆ ಒಳ್ಳೆದಾಯಿತು, ದೈತ್ಯರಿಗೆ ಆದ ಅನಾಹುತ ಅದನ್ನು ಭಾಗವತ ನಮಗೆ ಸ್ಪಷ್ಟವಾಗಿ ನಮಗೆ ವಿಶ್ಲೇಷಣೆ ಮಾಡಿತು. ದೇವತೆಗಳು ದೈತ್ಯರು
ಸಮುದ್ರ ಮಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಬಾಯಿಯನ್ನು ಬಿಟ್ಟು ಈಚೆ ಬರಲಿಕ್ಕಾಗುವುದಿಲ್ಲ, ಅವರ ಒಣ ಪ್ರತಿಷ್ಠೆ ದೈತ್ಯರದ್ದು. ಆ ನೋವಿನಲ್ಲಿ ಸಮುದ್ರ ಮಥನೆ ನಡೆಸಿದರೆ ಸಮುದ್ರದಲ್ಲಿ ಏನೂ ಅಲ್ಲಾಡಲಿಲ್ಲ, ಏನು ಸಿಗಲಿಲ್ಲ. ಈ ಅಪರೂಪಕ್ಕೊಮ್ಮೆ ಈ ಮೊಸರು ಕಡಿಲಿಕ್ಕೆ ಅಂತ ಹೋಗ್ತಾರೆ ನೋಡಿ, ಅವರ ಕತೆ ಕೇಳಬೇಕು, ಭಾಳ ಚೆಂದ ಇರ್ತದೆ. ಅದು ಕಡಿತಾರೆ ಬಟ್ಟೆ ಒದ್ದೆ ಆಯಿತೆ ಹೊರತು ಬೆಣ್ಣೆ ಬರಲೇ ಇಲ್ಲ ಅಲ್ಲಿ. ಯಾಕಂದರೆ ಕಡದ ಅಭ್ಯಾಸನೇ ಇಲ್ಲ ನಮಗೆ. ಹಲ್ಲು ಕಡದ ಅಭ್ಯಾಸ ಅಷ್ಟೇ ಹೊರತು ಮೊಸರು ಕಡದ ಅಭ್ಯಾಸನೇ ಇರೋದಿಲ್ಲ. ಅದಕ್ಕೆ ಒಂದು ಸಾಮರ್ಥ್ಯ, ಅದಕ್ಕೆ ಒಂದು ಚಾಣಾಕ್ಷತನ ಅಂತ ಇರ್ತದೆ. ಅಭ್ಯಾಸ ಇದ್ದವರು 5 ನಿಮಿಷ ಕಡಿದ್ರೆ ಬೆಣ್ಣೆ ಬರ್ತದೆ ಅದರಲ್ಲಿ. ಗೊತ್ತಿಲ್ಲದಿದ್ದವರು ಪಾತ್ರ ಹೊಡಿತಾರೆ, ಮೊಸರು ಚೆಲ್ತಾರೆ ಅಷ್ಟೇ ಹೊರತು ಬೆಣ್ಣೆ ತೆಗಿಲಿಕ್ಕೆ ಬರುವುದಿಲ್ಲ. ದೇವತೆಗಳಿಗೆ ದೈತ್ಯರಿಗೆ ಸಾಧ್ಯ ಆಗಲಿಲ್ಲ. ನಮ್ಮ ದೇವರೇ ಅಜಿತನಾಮಕನಾದ ಭಗವಂತನೇ ಸ್ವತಃ ಬಂದು ಎಡಕೈಯಲ್ಲಿ ಪುಚ್ಚ ಹಿಡಿತಾನೆ, ಬಲಕೈಯಲ್ಲಿ ಬಾಯಿ ಹಿಡಿತಾನೆ. ಭಗವಂತ ಸಮುದ್ರವನ್ನು ಮಥನೆ ಮಾಡಿದ ಅಂತ ಭಾಗವತ ಬಹಳ ಸುಂದರವಾಗಿ ಈ ಕಥೆಯನ್ನು ಹೇಳ್ತದೆ. ಆ ಮಥನೆ ಮಾಡಿದರೆ ಆ ಸಮುದ್ರ ಕುಗ್ಲಿಕ್ಕೆ ಪ್ರಾರಂಭ ಆಯಿತು. ಆವಾಗ ಭಗವಂತ ಕೂರ್ಮನಾಗಿ ಅವತರಿಸಿ ಅದನ್ನು ಎತ್ತುತ್ತಾನೆ. ಇಡೀ ಪರ್ವತದಲ್ಲೆಲ್ಲ ಭಗವಂತ ಕೂರ್ಮನಾಗಿ ನಿಂತಿರ್ತಾನೆ. ನಾವೇನು ತಿಳ್ಕೊಂಡಿರ್ತೇವೆ ಅಂತಂದರೆ ಪರ್ವತದ ಅಡಿಯಲ್ಲಿ ಇದ್ದ ಕೂರ್ಮ ಅಂತ. ಅಲ್ಲ, ದೇವರು ಇಡೀ ಬೆಟ್ಟದಲ್ಲಿ ಮೇಲೆ ಕೆಳಗೆ ತುಂಬಿದ್ದ, ವಾಸಿಕೆಯಲ್ಲಿ ತುಂಬಿದ್ದ, ದೇವತೆಗಳಲ್ಲಿ ತುಂಬಿದ ಕೂರ್ಮನಾಗಿ ಆಧಾರ ಸ್ತಂಭವಾಗಿ ಸಮುದ್ರ ಮಥನೆ ನಡೆಯಿತು. ಹೇಗೆ ನಡೆಯಿತು ಅಂತ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣ ಅರ್ಪಣ ವಸ್ತು.